ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರೆದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜಲ್ಲಡಿಯ ನೆಳಲಂತೆ ಭವಸುಖ ತಲ್ಲಣವಗೊಳಿಸುವುದು ನಿಶ್ಚಯವಲ್ಲ ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರನಂತೆ. ಕ್ಷುಲ್ಲಕರ ಕೂಡಾಡದಲೆ ಶ್ರೀವಲ್ಲಭನ ಸದ್ಗುಣಗಣಗಳ ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪದವ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಜಲ್ಲಳಿಯ ನೆಲಂತೆ ಭವದ ಸುಖ. ಭವ ಅಂದರೆ ಸಂಸಾರ. ಸಂಸಾರದ ಸುಖ ಹೇಗಿದೆ ಅಂದರೆ, ಸುಖ ಬೇಕು ಸುಖ ಬೇಕು ಅಂತ ಹುಟ್ಟಿದನಾಗಿಂದ ಹಿಡಿದು ನಾವು ಹೋರಾಡ್ತಾ ಇರ್ತೇವೆ. ಸಂಸಾರದ ಸುಖ ಹೇಗಂದರೆ ಜಲ್ಲಡಿಯ ನೆಳಲಂತೆ ಅಂತ. ಜರಡಿ ಹಿಡಿದುಕೊಂಡು ವೈಶಾಖ ಮಾಸದ ಬಿಸಿಲಿನಲ್ಲಿ ಜರಡಿ ಹಿಡ್ಕೊಂಡು ನಡೆದ್ರೆ ಹೇಗಿರುತ್ತೆ ಹಾಗೆ ಸಂಸಾರದ ಸುಖವು ಹಾಗೆ ಅಂತ ಹೇಳ್ತಾರೆ. ತಲ್ಲಣವಗೊಳಿಸುವುದು. ಸುಖ ಸಿಕ್ಕಿದೆ ಅಂತ ಅನಿಸುತ್ತೆ, ಆ ಸುಖದ ಹಿಂದೆ ಏನು ದುಃಖ ಇದೆ ನಮಗೆ ಅದು ಅರ್ಥನೂ ಆಗ್ತಾ ಇದೆ. ಈ ಸುಖ ಶಾಶ್ವತ ಅಂತೂ ತಿಳ್ಕೊಬೇಡಿ. ಈಗ ಊಟ ಮಾಡುವಾಗ ಅಡುಗೆ ಚೆನ್ನಾಗಾಗಿದೆ, ರುಚಿಯಾಗಾಗಿದೆ, ನನಗೆ ಇಷ್ಟವಾದದನ್ನೇ ಮಾಡಿದ್ದಾರೆ ಅಂಥೇಳಿ ಲಕ್ಷ್ಯ ಕೊಡದೆ ಹೆಚ್ಚಿಗೆ ತಿಂದರೆ ಹೇಗಿರುತ್ತೆ, ಆ ಸುಖ ಹೇಗಿದೆ ನೋಡಿ. ಆಗ ತಿನ್ನುವಾಗ ಆಯಿತು ಸುಖ, ಆಮೇಲೆ ಅವಸ್ಥೆ ಪಡ್ತೇವೆ ಅದು ಜೀರ್ಣ ಆಗುವವರೆಗೂ. ಹಾಗೆ ಸಂಸಾರದ ಸುಖವೂ ಅಷ್ಟೇ, ನಿಶ್ಚಯವಲ್ಲ, ಇದು ಶಾಶ್ವತವೂ ಅಲ್ಲ. ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರನಂತೆ. ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಸಾಲವನ್ನು ಮಾಡಿದ್ದೇವೆ, ಸಕ್ಕರೆಯನ್ನು ತಂದಿದ್ದೇವೆ, ಚೆನ್ನಾಗಿ ಸಿಹಿಯಾದ ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡಿ ತಿಂದಿದ್ದೇವೆ. ಆ ಸಾಲ ಇದನ್ನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಸರ್ವಜ್ಞ ಹೇಳ್ತಾ ಇದ್ದಾನೆ, ಸಾಲ ಏನೋ ಮಾಡಿದೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಆದ್ದರಿಂದ ಒಂದು ಮನುಷ್ಯ ಇಟ್ಕೊಂಡಿರಬೇಕು, ದೇವರು ಕೊಟ್ಟದ್ದರಲ್ಲೇ ಸಂತೋಷದಿಂದ ತೃಪ್ತಿಯಿಂದ ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕು. ಯಾಕೆ ಅಂದರೆ ಈ ಜೀವ ಹೀಗೆ ಇದೆ, ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ. ಇವತ್ತು ಸ್ವಲ್ಪ ದೊರಕಿದರೆ ಇನ್ನೂ ಸ್ವಲ್ಪ ಬೇಕು ಅಂತ ಆಸೆಗೆ ಕೊನೆ ಇಲ್ಲ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಮೊದಲು ತಿನ್ನು, ಅದನ್ನು ಅನುಭವಿಸು. ಮೊದಲು ಕೊಟ್ಟದ್ದನ್ನು ಅನುಭವಿಸು, ಥ್ಯಾಂಕ್ ಯು ಅಂತ ಹೇಳು. ನಾವೆಲ್ಲರೂ ತಪ್ಪು ಇದನ್ನೇ ಮಾಡ್ತಾ ಇದ್ದೇವೆ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಅನುಭವಿಸಿ ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ರಿ. ಅದನ್ನು ಬಿಟ್ಟು ಅದು ಬೇಕು ಇದು ಬೇಕು ಅಂತ ಹೇಳಿ ದುರ್ಜನರ ಜೊತೆಗೆ ಇದ್ದು ಸುಖ ಬೇಕು ಅಂತ ಹೇಳಿ ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ದುಃಖವೇ ಹೊರತು ಸುಖ ಎಂದಿಗೂ ಇಲ್ಲವೇ ಇಲ್ಲ. ಕ್ಷುಲ್ಲಕರ ಕೂಡಾಡದಲೇ ಆ ಸುಖ ಬೇಕು ಅಂತ ಹೇಳಿ ದುರ್ಜನರ ಸಂಘವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಜ್ಜನರ ಸಂಘದಲ್ಲಿಯೇ ಇರಿ. ದುರ್ಜನರ ಸಂಘ ಭಾಳ ಸುಖ ಅನಿಸುತ್ತೆ. ನಡೆಯೋ ಸಿನಿಮಾಕ್ಕೆ ಹೋಗೋಣ, ನಡೆಯೋ ಹೋಟ್ಲಿಗೆ ಹೋಗೋಣ, ನಡೆಯೋ ಅದಕ್ಕೆ ಹೋಗೋಣ, ಈಗ ಸುಖ ಇದೆ, ಆಮೇಲೆ ಪರಮಾತ್ಮ ಕೊಡ್ತಾನೆ, ಚೆನ್ನಾಗಿ ಕೊಡ್ತಾನೆ. ಆದ್ದರಿಂದ ಹೇಳ್ತಾರೆ, ದುರ್ಜನರ ಸಂಘ ಮಾಡಲಿಕ್ಕೆ ಹೋಗಬೇಡಿ, ಸಜ್ಜನರ ಸಂಘವನ್ನು ಮಾಡಿ. ಅವರೊಂದು ಸ್ವಲ್ಪ ನಿಮ್ಗೆ ಹೇಳ್ತಾರೆ, ಹಾಗೆ ಮಾಡು ಹೀಗೆ ಮಾಡು, ಕೇಳಿ. ಇವರೇನಪ್ಪ ನಮಗೆ ತ್ರಾಸು ಕೊಡ್ತಾರೆ, ತಮ್ಮ ತಾವು ನೋಡ್ಕೋಬಾರ್ದೇನು?
ನಾವು ಮಕ್ಕಳಿಗೆ ಹೇಳ್ತೇವೆ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಹೌದು. ಅವ್ರಿಗೆ ಹಂಗೆ ಹೇಳಿಕ್ಕೆ ಹೋಗ್ಬೇಡ್ರಿ. ಅವರು ಹೇಳಿದ್ದನ್ನೇ ಕೇಳಿ. ಈಗ ನಿಮಗೊಂದು ಸ್ವಲ್ಪ ಇದು ಅನಿಸ್ತಾ ಇರ್ಬೋದು, ಆಮೇಲೆ ಸುಖವನ್ನೇ ತಂದುಕೊಡೋದು. ಕ್ಷುಲ್ಲಕರ ಕೂಡಾಳ ದುರ್ಜನರ ಸಂಘ ಮಾಡದೆ ಸಜ್ಜನರ ಸಂಘವನ್ನು ಮಾಡಿ ಶ್ರೀವಲ್ಲಭನ ಸದ್ಗುಣಗಳ ಬಲ್ಲವರ ಕೂಡಾಡು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಲಕ್ಷ್ಮೀಪತಿ ಶ್ರೀವಲ್ಲಭ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮನ ಸದ್ಗುಣಗಣಗಳ ಅನಂತ ಗುಣ ಉಳ್ಳವನಾಗಿದ್ದಾರೆ ಪರಮಾತ್ಮ. ಅವು ಎಲ್ಲವೂ ಕಲ್ಯಾಣ ಗುಣಗಳೇ, ಎಲ್ಲವೂ ನಿರ್ದೋಷವೇ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನ ಗುಣಗಳನ್ನು ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪದವ. ಜ್ಞಾನಿಗಳ ಜೊತೆ ಇರೋ, ಜ್ಞಾನಿಗಳ ಜೊತೆಗಿದ್ದು ಅವರು ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ, ಅದನ್ನು ಕೇಳು, ಕೂಡು ಆಡು ಅಂತ ಹೇಳ್ತಾರೆ. ಆ ಸಂಘದಲ್ಲಿಯೇ ಸಂತೋಷ ಇದೆ. ಸಂಪಾದಿಸು ಪರಂಪದ. ಶ್ರೇಷ್ಠವಾದ ಮುಕ್ತಿ ಬೇಕಾಗಿದ್ದರೆ, ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಸಜ್ಜನರ ಜೊತೆಗೆ ಸಂಘ ಮಾಡು, ಪರಮಾತ್ಮನನ್ನು ಕೊಂಡಾಡು, ಪರಮಾತ್ಮ ಕೊಟ್ಟಿದ್ದರಲ್ಲಿ ಸಂತೋಷದಿಂದ ಇರು, ಅವನಿಗೆ ಥ್ಯಾಂಕ್ ಯು ಅಂತ ಹೇಳು. ಆಗ ಪರಮಾತ್ಮ ನಿನ್ನ ದುಃಖಗಳನ್ನು ದೂರ ಮಾಡಿ ನಿನಗೆ ಸಂತೋಷವನ್ನು ತಂದು ಕೊಡುತ್ತಾನೆ. ಜಾಗು ಮಾಡದೆ ಭೋಗದಾಸೆಯ ನೀಗಿ ಪರಮಾನುರಾಗದಲಿವರ ಭೋಗಿಶಯನನ ಆಗರದ ಹೆಬ್ಬಾಗಿಲಲಿ ನಿಂತು ಕೂಗುತ್ತಲೆ ಶಿರಬಾಗಿ ಕರುಣಾಸಾಗರನೆ ಭವರೋಗ ಭೇಷಜ ಕೈಗೊಡೆಂದನೆ ಬೇಗ ಒದಗುವ ಭಾಗವತರ ರಸು. ಜಾಗು ಮಾಡದೆ, ಆಗ ಮಾಡೋಣ, ಈಗ ಮಾಡೋಣ, ಇವತ್ತು ಬೇಡ, ಇವತ್ತು ಮೂಡ್ ಸರಿ ಇಲ್ಲ, ನಾಳೆ ಮಾಡೋಣ, ನಾಳೆ ಅಂತ ಅನ್ನಬೇಡಿ, ಈಗಲೇ ಮಾಡಿಬಿಡಿ. ಜಾಗು ಮಾಡದೆ, ಆಲಸ್ಯ ಮಾಡದೆ, ಆಲಸ್ಯ ಮಾಡಬೇಡಿ. ಆಗ ಈಗ ಭೋಗದಾಸೆಯನಿಗೆ ಈ ಸಾಂಸಾರಿಕ ಭೋಗದ ಆಶೆಯನ್ನು ಬಿಟ್ಟು ಪರಮಾನುರಾಗದಲ್ಲಿ ಹೇಳ್ತಾ ಇದ್ದಾರೆ, ಸಂತೋಷದಿಂದ. ಕೇಳದೇ ಇದ್ರೆ ಏನು ಮಾಡ್ತಾನೋ ಏನೋ, ಹೇಳಿದಾರಪ್ಪ ಕೇಳಲೇಬೇಕಲ್ಲಪ್ಪ, ಇದೆಲ್ಲ ಇರಬಾರ್ದು. ಸಂತೋಷದಿಂದ, ಪರಮ ಅನುರಾಗದಿಂದ ಅಂತ ಹೇಳ್ತಾರೆ. ಪರಮ ಭಕ್ತಿಯಿಂದ, ಪರಮ ಸ್ನೇಹದಿಂದ, ಪರಮ ಸಂತೋಷದಿಂದ ವರಭೋಗಿ ಶಯನನಾಗಿರುವಂತಹ ಶ್ರೇಷ್ಠ, ವರ ಅಂದರೆ ಶ್ರೇಷ್ಠ, ಭೋಗಿ ಅಂತಂದರೆ ಶೇಷದೇವರು. ಆ ಶೇಷದೇವರ ಮೇಲೆ ಮಲಗಿರುವಂತಹ ಪರಮಾತ್ಮನ ಆಗರದ ದೇವಸ್ಥಾನದ ಗುಡಿಯ ಮಂದಿರದ ಹೆಬ್ಬಾಗಿಲಲ್ಲಿ ನಿಂತು, ಅವನ ಬಾಗಿಲ ಹತ್ರ ನಿಂತುಕೊಂಡು ಶಿರಬಾಗಿ ಬಗ್ರಿ ಅವನಿಗೆ, ಸ್ವಾಮಿ ನೀನು ಸರ್ವೋತ್ತಮ, ನಾನು ನಿನ್ನ ಸೇವಕ ಅಂಥೇಳಿ ಕೂಗಿ, ವಿಠ್ಠಲ, ಹರಿ, ಪರಮಾತ್ಮ ನೀನೇ ನನ್ನ ಸ್ವಾಮಿ, ನೀನೇ ನನ್ನ ತಂದೆ, ನೀನೇ ನನ್ನ ಸರ್ವ ಅಂತ ಹೇಳಿ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನು ನನಗೆ ಸ್ವಾಮಿಯಾಗಿದ್ದೆ. ಕರುಣಾ ಸಮುದ್ರ, ನೀನೊಬ್ಬನೇ ಈ ಪ್ರಪಂಚದಲ್ಲಿ ಕರುಣಾ ಸಮುದ್ರ, ನಿನ್ನ ಬಿಟ್ಟು ಪ್ರಪಂಚದಲ್ಲಿ ಮತ್ತಾರು ಕರುಣಾ ಸಮುದ್ರರಿಲ್ಲ. ಭವರೋಗ ಭೇಷಜ, ಭವ ಸಂಸಾರ, ಸಂಸಾರ ಒಂದು ರೋಗ. ನಮಗದೇ ಅರ್ಥ ಆಗಿಲ್ಲ. ಈ ಸಂಸಾರದಲ್ಲಿದ್ದೇವೆ, ಅನಂತ ಕರ್ಮಗಳನ್ನು ಮಾಡಿದ್ದೇವೆ, ಮಾಡುವಾಗ ಮನಸ್ಸಿಗೆ ಬಂದದ್ದು ಮಾಡಿದ್ದೇವೆ.
ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಇದ್ಯಾವುದು ನೋಡದೆ ಮನಸ್ಸಿಗೆ ಬಂದಂಥ ಕರ್ಮಗಳನ್ನು ಮಾಡಿದ್ದೇವೆ. ಆ ಕರ್ಮದ ಫಲವಾಗೇ ಈಗ ಹುಟ್ಟಿ ಬಂದಿದ್ದೇವೆ. ಈ ಸಂಸಾರ ಅನ್ನುವ ರೋಗಕ್ಕೆ, ಈ ಸಂಸಾರದಿಂದ ಮುಕ್ತರಾಗಬೇಕಾಗಿದ್ದರೆ ಇದಕ್ಕೆ ಪರಮಾತ್ಮನೇ ಔಷಧ, ಇನ್ಯಾವ ಔಷಧವೂ ಇಲ್ಲ. ಸಂಸಾರ ರೋಗಕ್ಕೆ ಔಷಧನಾಗಿರುವಂಥ ಹೇ ಪರಮಾತ್ಮನೇ, ಹೇ ಕರುಣಾ ಸಮುದ್ರನೇ, ಕೈಗೊಡೆಂದನೆ ಬಾರಪ್ಪ ನನಗೆ ಅನುಗ್ರಹ ಮಾಡೋ ಸ್ವಾಮಿ ಅಂದರೆ ಬೇಗ ಒದಗುವ. ಆಗ ಬಾ, ಈಗ ಬಾ, ಹೋಗಿ ಬಾ ಹಿಂಗೆ ಅನ್ನೋದಿಲ್ಲ ಪರಮಾತ್ಮ. ಯಾಕೆಂದರೆ ನಾವು ಪರಮಾತ್ಮನ ಹತ್ರ ಹೋದಾಗ ಹಿಂಗಿರುತ್ತೆ, ಎಲ್ಲ ನೋಡಿ ಆಮೇಲೆ ಹೋಗಿರ್ತೀವಿ ಅವನ ಹತ್ರ. ಮೊದಲೇ ಆ ಪರಮಾತ್ಮ ನೀನೇ ಬೇಕು ಅಂತ ಹೋಗಿಲ್ಲ. ಇಂಥ ಅವಸ್ಥೆ ಆಗಿಬಿಟ್ಟಿರುತ್ತೆ. ಆಗ ಪರಮಾತ್ಮ ಇನ್ನು ಸ್ವಲ್ಪ ಹೊತ್ತು ನಿಂದರು ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಕೈಗೋಡೆಯಿಂದನೇ ಬಾರಪ್ಪ ನನ್ನ ಕೈ ಹಿಡಿದು ಅನುಗ್ರಹ ಮಾಡೋ ಸ್ವಾಮಿ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ, ಕರುಣದಿ ಪೀಡಿಕಯ್ಯ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೊದಲು ನಿನ್ನ ಪಾದವನ್ನು ನನಗೆ ಅನುಗ್ರಹಿಸು, ಆಗ ನಾನು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ಮಾಡಿದಂತಹ ನನ್ನನ್ನು ಕೈ ಹಿಡಿದು ಎಬ್ಬಿಸಿ ಅನುಗ್ರಹ ಮಾಡೋ ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ. ಕೈಗೊಡೆಂದನೆ ಸಂಸಾರ ಸಾಗರ, ಸಂಸಾರ ರೋಗಕ್ಕೆ ಔಷಧನಾಗಿರುವಂಥ ಹೇ ಪರಮಾತ್ಮನೇ ಅನುಗ್ರಹ ಮಾಡಪ್ಪ ಅಂತಂದರೆ ಓಡಿ ಬರ್ತಾನಂತೆ, ಬೇಗ ಒದಗುವ. ಯಾಕೆಂದರೆ ನಾವು ಇಂತಹ ಸಮಯಕ್ಕೆ ಹೋಗಿರ್ತೇವೆ, ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮುಗದೇ ಹೋಗಿರುತ್ತೆ. ಪರಮಾತ್ಮನಿಗೆ ಗೊತ್ತಿದೆ. ಪರಮಾತ್ಮ ಓಹೋ ಈಗ ಬಂದ್ಯಾ, ಇಷ್ಟೊತ್ತಿಗೆ ಬರದೆ ಹೀಗೆ ಅನ್ನೋದಿಲ್ಲ ಪರಮಾತ್ಮ, ಹೀಗೆ ಎಂದೂ ಅನ್ನೋದಿಲ್ಲ ಪರಮಾತ್ಮ. ಬೇಗ ಒದಗುವ, ಓಡಿ ಬರ್ತಾನಂತೆ. ಇವನು ಎಂಥವನು? ಭಾಗವತರ ಅರಸು. ಭಾಗವತರು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ 32 ಗುಣಗಳು ಯಾರಲ್ಲಿವೆ. ಆ 32 ಗುಣಗಳನ್ನು ಲಿಸ್ಟ್ ಕೊಡ್ತೇನೆ ನಿಮಗೆ. ಅದು ಯಾರಿದೆ ಅವರೇ ಭಾಗವತರು ಅಂತ ಹೇಳ್ತಾರೆ. ನಾವು ಒಂದು ಸ್ವಲ್ಪ ಪ್ರವಚನ ಹೇಳಿ, ಸ್ವಲ್ಪ ಪ್ರವಚನ ಕೇಳಿ, ಏನೋ ಒಂದು ಸ್ವಲ್ಪ ಓದಿ ನಾನೇ ಇಲ್ಲ, ಅದರಲ್ಲಿರುವ ಎಲ್ಲ ಗುಣಗಳನ್ನ ನಾವು ಕಲಿತರೆ ಅಂತಹ ಭಾಗವತರಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಓಡಿ ಬರ್ತಾನೆ. ಓಡಿ ಬಂದು ನಮಗೆ ಆಶ್ರಯವನ್ನು ಕೊಡ್ತಾನಂತೆ, ನಮಗೆ ಸಂತೋಷವನ್ನು ಕೊಡ್ತಾನೆ. ಏನು ಕರುಣವೋ ತನ್ನ ಬರಲಿ ದಯಾನಿಧಿಗೆ ಸದ್ಭಕ್ತ ಜನರತಿ, ಹೀನ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವಾ. ಪ್ರಾಣ ಹಿಂಸಕ ಲುಬ್ಧಕಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ, ಸೋನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು. ಎಷ್ಟು ಕರುಣ ಪರಮಾತ್ಮನಿಗೆ ತನ್ನ ಭಕ್ತರಲ್ಲಿ. ಏನು ಕರುಣವೋ ತನ್ನವರಲ್ಲಿ ದಯಾನಿಧಿಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕರುಣಾ ಸಮುದ್ರ ಇದ್ದಾನೆ ಪರಮಾತ್ಮ ಅಂದರೆ ತನ್ನವರಲ್ಲಿ. ಇದ್ರ ಕಡೆ ಲಕ್ಷ್ಯ ಇಟ್ಕೊ. ಅವನ ಭಕ್ತರಾಗಬೇಕು. ನಾನು ಪರಮಾತ್ಮನ, ನೀನು ನನ್ನವ ಅಂತಂದ ಮೇಲೆ ಪರಮಾತ್ಮ ತನ್ನವ ಅಂತ ಸ್ವೀಕಾರ ಮಾಡ್ತಾನೆ. ದಯಾನಿಧಿಗೆ, ದಯಾ ಸಮುದ್ರನಾದಂತಹ ಪರಮಾತ್ಮನಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ ಅಂದರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸದ್ಭಕ್ತ ಜನರತಿ ಹೀರ್ಮ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವ. ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ. ಸದ್ಭಕ್ತರು, ಭಕ್ತರು ಯಾರು? ಪರಮಾತ್ಮ ಹೇಳಿದಂತೆ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕೆ ಅನುಸಾರವಾಗಿ
ಇದು ಪರಮಾತ್ಮ ನಿನ್ನ ಪೂಜೆ ಅಂತ ಹೇಳಿ ಮಾಡಿ ಅವನಿಗೆ ಅರ್ಪಿಸುವವರೇ ಸದ್ಭಕ್ತರು. ಅಂತಹ ಸದ್ಭಕ್ತರು ಹೀನ ಕರ್ಮ ಮಾಡೋದೇ ಇಲ್ಲ. ಆದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರಾದ್ದರಿಂದ ಸತ್ಕರ್ಮಗಳನ್ನು ಮಾಡುವಾಗಲೂ ನಮ್ಮಿಂದ ತಪ್ಪಾಗುತ್ತೆ. ತಪ್ಪಾಗಿದೆ ಅಂತ ಹೇಳಿ ಪರಮಾತ್ಮ ಇದು ಮಾಡೋದು. ಪರಮಾತ್ಮ ಏನು ಮಾಡ್ತಾನೆ, ಹೇಗಿದೆ ಅಂದರೆ ನಮ್ಮ ಆನ್ಸರ್ ಪೇಪರ್ ಇದು. ನಾವು ಸ್ವಲ್ಪ ಹೆಚ್ಚು ಕಡಿಮೆ ಬರೆದಿದ್ದೆ, ಪೂರಾ ಅಲ್ಲಿಂದ ಇಲ್ಲಿಂದ ಲೈನ್ ಹಾಕಿ ಝೀರೋ ಕೊಡೋದು. ಪರಮಾತ್ಮ ಏನು ಮಾಡ್ತಾನೆ, ಅದರೊಳಗೊಂದು ಏನಾದ್ರು ಒಂದಿಷ್ಟು ಇದೆಯೇನು ಅಂತ ನೋಡಿ ಅಷ್ಟಕ್ಕೆ ಮಾರ್ಕ್ಸ್ ಹಾಕ್ತಾನೆ. ಯಾಕೆಂದರೆ ಕರುಣಾ ಸಮುದ್ರನಾಗಿದ್ದಾನೆ. ಎಲ್ಲರೂ ಒಂದು ಏನೋ ಸಿಕ್ಕತ್ತೆ ಅಂತ ನೋಡ್ತಾನೆ, ಒಳ್ಳೆಯದು ಸ್ವೀಕರಿಸಿ ಪೊರೆವ. ಆ ಒಳ್ಳೆಯದನ್ನು ಪರಮಾತ್ಮ ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದೆ. ಪ್ರಾಣಹಿಂಸಕ ಲುಬ್ಧಕತಕ್ಕೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೂನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣ. ವಾಲ್ಮೀಕಿ ಋಷಿಗಳು ಋಷಿಯಾಗುವ ಪೂರ್ವದಲ್ಲಿ ಒಬ್ಬ ಬೇಡರವನಿದ್ದ. ಬೇಡರವನ ಕೆಲಸ ಏನಪ್ಪ, ಪ್ರಾಣಿಗಳನ್ನು ಕೊಲ್ಲೋದು, ಇದು ಮಾಡು, ಪ್ರಾಣಿ ಹಿಂಸಾ ಮಾಡಿ ಬದುಕ್ತಾ ಇತ್ತು. ಪ್ರಾರಬ್ಧ ಕರ್ಮ ಇತ್ತದು. 3 ಥರದ ಕರ್ಮಗಳಿವೆ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಸಂಚಿತ ಅಂತಂದ್ರೆ ಅನಂತ ಜನ್ಮಗಳಾಗೋಗಿವೆ ಹಿಂದೆ, ನಮಗೇನು ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಅನಂತ ಜನ್ಮಗಳಾಗಿವೆ. ಅನಂತ ಜನ್ಮಗಳಲ್ಲಿ ಅನಂತ ಕರ್ಮಗಳನ್ನು ಮಾಡಿದ್ದೇವೆ. ಸಂಚಿತ ಅಂದರೆ ಅದೆಲ್ಲ ಸಂಗ್ರಹ ಮಾಡಿಟ್ಟಿದೆ. ಆದರೆ ಪರಮಾತ್ಮ ಕರುಣಾ ಸಮುದ್ರ ಏನು ಮಾಡ್ತಾನೆ ಅಂತಂದರೆ, ಆ ಸಂಚಿತ ಕರ್ಮ ಏನು 100 ಅಂತ ಇಟ್ಕೊಳ್ಳೋಣ ಇದರಲ್ಲಿ. ಅದರಲ್ಲಿ ಪರಮಾತ್ಮ ಹೇಳ್ತಾನೆ 60 ಬಾದುಕಿಟ್ಬಿಡ್ತಾನೆ. ಇನ್ನು 40% ಇದೆ, ಅದರಲ್ಲಿ 20 ಪಕ್ಕದಲ್ಲಿಡ್ತಾನೆ. 20 ಮಾತ್ರ ನೀನು ಅನುಭವಿಸು ಅಂತ ಹೇಳ್ತಾನೆ. ಅದೇ ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಫಲ ಕೊಡುವುದಕ್ಕೆ ಶುರುವಾದಂತಹ ಕರ್ಮವೇ ಪ್ರಾರಬ್ಧ. ಸಂಚಿತ ಸಂಗ್ರಹ ಮಾಡಿದ್ದು ಪ್ರಾರಬ್ಧ, ನಾವೀಗ ಅನುಭವಿಸ್ತಾ ಇರೋದು, ಮಾಡ್ತಾ ಇರೋದು, ಅನುಭವಿಸ್ತಾ ಇರೋದು. ಆಗಾಮಿ ಅಂದರೆ ಮುಂದೆ ಸಂಗ್ರಹ ಮಾಡೋದು. ದಿನಕ್ಕೆ ಅದು ಎಷ್ಟು ಜನ್ಮ ಬರೋಷ್ಟು ಕರ್ಮಗಳು ಮಾಡ್ತಾ ಇದ್ದೀವೋ ಪರಮಾತ್ಮನಿಗೆ ಗೊತ್ತು. ಆ ಕರುಣಾ ಸಮುದ್ರ ಪರಮಾತ್ಮ ಇದ್ದಾನಂತ ಹೇಳಿ ನಮ್ಮ ಆಟ ನಡೆದಿದೆ. ಇಲ್ಲದೆ ಇದ್ದರೆ ಇದರೊಳಗೆ ಮುಳುಗಿ ಹೋಗ್ತೀವಿ ನಾವು. ಅದಕ್ಕೋಸ್ಕರ ಪ್ರಾಣಹಿಂಸಕನಾಗಿರುವಂತಹ ಅತ್ಯಂತ ಲುಬ್ಧಕನಾಗಿರುವಂತಹ, ಅಂದರೆ ಏನು ಕೊಡಬಾರ್ದು ಅಷ್ಟು ಇದಾಗಿರುವಂತಹ ವಾಲ್ಮೀಕಿಗಳಿಗೆ ಬೇಡರವನಾಗಿದ್ದ, ಪ್ರಾಣಿ ಹಿಂಸೆ ಮಾಡೋದು, ಇದು ಮಾಡೋದು, ಅಂಥವನಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಸುಜ್ಞಾನ ಭಕ್ತಿಗಳಿತ್ತು. ಜ್ಞಾನ, ಭಕ್ತಿ, ವೈರಾಗ್ಯ, ವಿಶೇಷವಾದ ಆಸಕ್ತಿ ಪರಮಾತ್ಮನಲ್ಲಿ. ನೋಡ್ರಿ, ಇವು 3 ಬೇಕೇ ಬೇಕು. ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಭಾಗವತ ತೃತೀಯ ಸ್ಕಂದದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶ ಮಾಡುತ್ತಾ ಹೇಳ್ತಾನಮ್ಮ, ಇವು 3 ಬೇಕು ನೋಡಿ ನನಗೆ. ಇವು 3 ಯಾರಲ್ಲಿದೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ. ಜ್ಞಾನ ಅಂದರೆ ಲೌಕಿಕ ಜ್ಞಾನ ಅಲ್ಲ, ನನ್ನ ಬಗ್ಗೆ, ಪರಮಾತ್ಮನ ಬಗ್ಗೆ ಜ್ಞಾನ ಇರಬೇಕು. ಆಗಲೇ ಅವನ ಬಗ್ಗೆ ನಮಗೆ ಭಕ್ತಿ ಬರುತ್ತೆ. ಪರಮಾತ್ಮನ ಭಕ್ತಿ ಮಾಡ್ತೀನಿ ಅಂತೇವೆ ಇಲ್ಲ. ನಾವು ಯಾವಾಗ ಭಕ್ತರು, ಅವನು ಹೇಳಿದಂತೆ ವರ್ಣಾಶ್ರಮ ಧರ್ಮವನ್ನು ಪೂಜೆ ಅಂತೇಳಿ ಮಾಡುತ್ತಾ ಇದ್ದರೆ ಭಕ್ತಿ.
ಮಾಡಬಾರ್ದು ಏನೇನೋ ಕೆಲಸ ಮಾಡಿ ನಾ ಭಕ್ತಿ ಮಾಡ್ತೀನಿ, ನಾ ಭಕ್ತ ಅಂತ ಹೇಳೋದು ಅವ್ರ ಮುಂದೆ ನಮಸ್ಕಾರ ಮಾಡಿದ್ರಲ್ಲ. ಕರುಣಾಸಮುದ್ರ ಅದನ್ನು ಸ್ವೀಕಾರ ಮಾಡಿ ಒಳ್ಳೆ ಬುದ್ಧಿ ಕೊಡ್ತಾನೆ. ಅಂತಹ ವಾಲ್ಮೀಕಿಗೆ ಬೇಡರವನಾಗಿ ಮಾಡಬಾರದ ಪ್ರಾಣಿಗಳನ್ನೆಲ್ಲ ಕೊಂದು ಇದು ಮಾಡ್ತಾಯಿದ್ದ, ಬೇಟೆಯಾಡಿ ಎಲ್ಲ. ಪರಮಾತ್ಮ ಅನುಗ್ರಹ ಮಾಡಿ ಅವನಿಗೆ ಜ್ಞಾನ, ಭಕ್ತಿ, ವಿಶೇಷವಾದ ಆಸಕ್ತಿ ತನ್ನಲ್ಲಿ ಕೊಟ್ಟು ವಾಲ್ಮೀಕಿ ಋಷಿಗಳಾದರು. ಮಹಾಕರುಣಾಳು, ಪರಮ ಕರುಣಾಳು ಅಂತ ಹೇಳ್ತಾರೆ. ಮಹಾಕರುಣಾ ಸಮುದ್ರ ಪರಮಾತ್ಮ. ವಾಲ್ಮೀಕಿ ಋಷಿ ಮಾಡಿ ಏನು ಮಾಡ್ದ? ಮುಂದೆ ರಾಮಾಯಣ ಬರೆದಿದ್ದ. ರಾಮಾಯಣ ಬರಬೇಕಾಗಿದ್ದರೆ ಪರಮಾತ್ಮ ಅವತಾರ ತೆಗೆದುಕೊಂಡಾಗಿಂದ ಹಿಡಿದುಕೊಂಡು ಪರಮಾತ್ಮ ವೈಕುಂಠಕ್ಕೆ ಹೋಗೋರು ಅದೆಲ್ಲ ಅವ್ರಿಗೆ ಕಾಣಿಸ್ತಾ ಇದೆ. ತಮ್ಮ ಆಶ್ರಮದಲ್ಲಿ ಕುಳಿತಿದ್ದಾರೆ, ಪರಮಾತ್ಮ ಎಲ್ಲವನ್ನು ತೋರಿಸಿದ್ದಾರೆ. ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡ್ರಿ. ಅದನ್ನು ನೋಡಿ ಬರಿತಾ ಇದ್ದಾರೆ. ನಮಗೆ ಬರೀ ಕೇಳ್ತಾ ಇದ್ರೆ ಆನಂದ ಆಗಿರುತ್ತೆ, ಹೇಳುವಾಗ ಆನಂದ ಆಗಿರುತ್ತೆ. ಅದನ್ನು ಪ್ರತ್ಯಕ್ಷ ನೋಡಿ ಬರಿತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಭಕ್ತಾಪರಾಧ ಸಹಿಷ್ಣು ಸಂಧಿನೇ ಅದು ಸಂಧಿಯ ಹೆಸರು. ಅಂತಹ ವಾಲ್ಮೀಕಿ ಋಷಿಗಳ ಭಕ್ತರಾಗಿರುವಂತಹ ವಾಲ್ಮೀಕಿ ಋಷಿಗಳ ಅಪರಾಧವನ್ನು ಪರಮಾತ್ಮ ಕ್ಷಮಿಸಿ ಅವರಿಗೆ ವಾಲ್ಮೀಕಿ ಋಷಿಗಳನ್ನಾಗಿ ಮಾಡಿ ತನ್ನ ರಾಮಾಯಣವನ್ನು ಅವರಿಂದ ಬರೆಸಿದ್ದಾನೆ ಪರಮಾತ್ಮ. ಮೂಢಮಾನವ ಎಲ್ಲ ಕಾಲದಿ ಬೇಡಿಕೊಂಬೆನೆತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ನೀಡುವಡೆ ನಿನ್ನ ಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡ ಆಡಿಸೆನ್ನನು ಜನುಮ ಜನುಮಗಳಲ್ಲಿ ಮರೆಯದಲೇ. ಮೂಢಮಾನವ ಅಂತ ನಾವು ಮೂಢರು. ಯಾವ ಕಾಲಕ್ಕೆ ಏನು ಬೇಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಏನೋ ಮನಸ್ಸಿಗೆ ಬಂದದ್ದು ಮಾಡ್ತಾ ಇದ್ದೀವಿ, ಸಂಸಾರದಲ್ಲಿ ಸಿಕ್ಕಾಕೋತಾ ಇದ್ದೀವಿ. ಮೂಢ ಮನುಷ್ಯನೇ, ಮೂರ್ಖ ಮನುಷ್ಯನೇ. ಎಲ್ಲ ಕಾಲದಲ್ಲಿ ಯಾವಾಗಲೂ ನಿನಗೇನು ಬೇಡ್ತೇನೆ? ಬೇಡಕೊಂಬೇನು ನೈನ್ಯದಿ, ನಿನಗೆ ಕೈ ಮುಗಿದು ಬೇಡ್ಕೋತೇನೆ. ಏನೋ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ. ಪರಮಾತ್ಮ, ನಾನು ಮೂರ್ಖಿದ್ದೀನಪ್ಪ, ನನಗೇನೂ ಗೊತ್ತಿಲ್ಲೋ ಮಾರಾಯ. ಯಾವಾಗ ಏನು ಬೇಡಬೇಕು, ಯಾರ ಹತ್ರ ಹೋಗಿ ಏನು ಬೇಡಬೇಕು? ಈಗ ಕೋಟ್ಯಾಧೀಶ ಇರ್ತಾನೆ, ಅವನ ಹತ್ರ ಹೋಗಿ ಅವನು ಹೇಳ್ತಿರ್ತಾನೆ ನಾನು ಬೇಕಾದಷ್ಟು ಕೊಡ್ಲಿಕ್ಕೆ ತಯಾರಿದ್ದೀನಿ ಕೇಳ್ರಿ ಅಂತ. ಅವನ ಹತ್ರ ಹೋಗಿ ಒಂದು 100 ರೂಪಾಯಿ ಕೊಡು ಅಂದರೆ ಮೂರ್ಖಲ್ಲ? ಕೋಟಿ ರೂಪಾಯಿ ಕೊಡ್ಲಿಕ್ಕೆ ತಯಾರಾಗಿ ನಿಂತಿದ್ದಾನು, ಅವನ ಹತ್ರ ಹೋಗಿ ಒಂದು 100 ರೂಪಾಯಿ ಕೊಡು ಅಂದರೆ ಅಯ್ಯೋ ಮೂರ್ಖ ತೊಗೊಂಡು ಹೋಗು ಅಂತ. ಹಾಗೆ ಪರಮಾತ್ಮ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸರ್ವವನ್ನು ಕೊಡಲಿಕ್ಕೆ ತಯಾರಾಗಿ ನಿಂತಿದ್ದಾನೆ. ಅಂತಹ ಪರಮಾತ್ಮನ ಹತ್ರ ಹೋಗಿ ನಿನ್ನ ಅನುಗ್ರಹ ಕೊಡು, ನೀನೇ ಬೇಕು ಕೇಳುವುದನ್ನು ಬಿಟ್ಟು ನಾವೇನು ಮಾಡ್ತೇವೆ ಅಂತಂದರೆ ಅದು ಕೊಡು, ಇದು ಕೊಡು, ಮನೆ ಕೊಡು, ಮಠ ಕೊಡು, ಏನೇನೋ ವಿಪತ್ತು ಬೀಳ್ತೇವೆ. ಇದು ಒಂದು ನೆನ್ಪಿಟ್ಕೊಡ್ರಿ, ಪ್ರಾರಬ್ಧದಲ್ಲಿ ಏನಿದೆ ಅದು ನೀವು ಬೇಡಿದರೂ ಸಿಕ್ಕತ್ತೆ, ಬೇಡದೇ ಇದ್ದರೂ ಸಿಕ್ಕತ್ತೆ. ಹುಟ್ಟು ಕಳಿಸುವಾಗಲೇ ಪರಮಾತ್ಮ ಸೃಷ್ಟಿ ಮಾಡುವಾಗಲೇ ಈ ಜೀವಕ್ಕೆ ಈ ಜನ್ಮದಲ್ಲಿ ಇಷ್ಟು ಸುಖ, ಇಷ್ಟು ದುಃಖ, ಇಷ್ಟೆಲ್ಲ ಅನುಭವಿಸ್ಬೇಕು ಅಂತಿದೆ. ಅದು ನೀನು ಬೇಕಿದ್ರೂ ಬರುತ್ತೆ, ಬೇಡದೇ ಇದ್ದರೂ ಬರುತ್ತೆ. ಅದು ಯಾವ ಸಿಗತ್ತೆ ಅದನ್ನು ಬೇಡಲಿಕ್ಕೆ ಹೋಗಬೇಡ. ನೀನು ಅನುಗ್ರಹ ಬೇಕು ಅಂತ ಬೇಡ್ಕೊಡ್ರಿ ಅವನ ಹತ್ರ ಹೋಗಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4 ಪುರುಷಾರ್ಥಗಳು. ಈ 4 ಪುರುಷಾರ್ಥಗಳಲ್ಲಿ ಪರಮಾತ್ಮ ತಾನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪದಿಂದ ಇದ್ದಾನೆ.
ಎಂದು ಹೇಳ್ತಾರೆ. ಮೂಢ ಮಾನವ, ಅವಿವೇಕಿಯಾಗಿರುವಂತಹ, ಬುದ್ಧಿ ಇಲ್ಲದೇ ಇರುವಂಥ, ಹೇ ಮನುಷ್ಯನೇ, ಎಲ್ಲ ಕಾಲ ನಿನಗೆ ಬೇಡ್ಕೋತೇನಪ್ಪ. ಏನು ಅಂತಂದರೆ, ಬೇಡಲಿಕ್ಕೆ ಹೋಗಬೇಡ, ಯಾರಿಗಂತೂ ಬೇಡಲಿಕ್ಕೆ ಹೋಗೇ ಬೇಡ. ಪರಮಾತ್ಮನ ಹತ್ರ ಹೋಗುವ ಬೇಡಬೇಕಾದ್ರೂ ಷಡ್ಗುಣ, ಭಾಗವತರು ಅಂತ ಹೇಳ್ತಾರೆ, ಷಡ್ಗುಣೈಶ್ವರ್ಯ ಸಂಪನ್ನನಾಗದಂತಹ ಪರಮಾತ್ಮನನ್ನು ಕೊಂಡಾಡುವವರೇ ಭಾಗವತರು. ನೋಡ್ರಿ, ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನು ಕೊಂಡಾಡುವವರೇ ಭಾಗವತರು. ಅಂತಹವರಿಗೆ ಹೇಳ್ತಾ ಇದ್ದಾರೆ, ಸ್ವಪ್ನದಲ್ಲಿಯೂ ಕೇಳ್ಕೋಬೇಡ್ರಿ. ಸ್ವಪ್ನದಲ್ಲಿಯೂ, ಶಬ್ದ ಕಡೆ ಲಕ್ಷ್ಯ ಕೊಡ್ರಿ. ಸ್ವಪ್ನ ನಮ್ದು ಯಾವ್ದು ಬೀಳತ್ತೆ ಅಂತಂದರೆ, ಜಾಗೃತ ಅವಸ್ಥೆಯಲ್ಲಿ ನಾವು ಏನು ಮಾಡಿದ್ದೇವೆ ಅದೇ ಸ್ವಪ್ನ ಬೀಳೋದು. ಎಲ್ಲಿದೋ ಬಂದು ಬೀಳೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಮಾಡಿದಂತಹ ಕರ್ಮಗಳೇ, ಆ ಭಾವನೆಗಳೇ ಸುಪ್ತ ಮನಸ್ಸಿನಲ್ಲಿ ಸೇರಿಕೊಂಡಿದೆ. ಅದನ್ನು ತೈಜಸ ನಾಮಕ ಪರಮಾತ್ಮ, ನೋಡ್ರಿ, ಜಾಗೃತ ಅವಸ್ಥೆಗೆ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ಅವನು ನಮ್ಮ ಬಲಗಣ್ಣಿನ ತುದಿಯಲ್ಲಿದ್ದಾನೆ. ಕಣ್ಣು ತೆಗೆದಾಕ್ಷಣ ಎಚ್ಚರಾಗಿದೆ ಅಂತೇವೆ, ಜಾಗೃತ ಅವಸ್ಥೆ ಅಂತ ಹೇಳ್ತೇವೆ. ಜಾಗೃತ ಅವಸ್ಥೆಯಲ್ಲಿ ಮಾಡುವಂತಹ ಸರ್ವಕರ್ಮಗಳಿಗೂ ಪರಮಾತ್ಮ ತಾನು ನಿಂತು ಮಾಡಿಸ್ತಾ ಇದ್ದಾನೆ, ನನ್ನ ಕರ್ಮಕ್ಕನುಸಾರವಾಗಿ, ನನ್ನ ಯೋಗ್ಯತೆಗನುಸಾರವಾಗಿ. ಅವೇ ಭಾವನೆಗಳು, ಸಂಸ್ಕಾರಗಳು ಸುಪ್ತ ಮನಸ್ಸಿನಲ್ಲಿ, ಸಬ್ ಕಾನ್ಷಿಯಸ್ಸಲ್ಲಿ ಕುಳಿತಿದೆ. ತೈಜಸ ನಾಮಕ ಪರಮಾತ್ಮ ಅವನೆಲ್ಲಿದ್ದಾನೆ ಅಂದರೆ ನಮ್ಮ ಕಂಠದಲ್ಲಿದ್ದಾನೆ. ಸ್ವಪ್ನ ಕಾಣ್ತಾ ಇರುವಾಗ ಮಲ್ಕೊಂಡು ಇದ್ದವ್ರು ನೋಡ್ರಿ, ಅವರೇನು ಸುಮ್ಮನೆ ಹಾಗೆ ಮಲ್ಕೊಂಡಿರಂಗಿಲ್ಲ, ಏನೋ ಕೈ ಕಾಲು ಇದು ಮಾಡ್ತಿರ್ತಾರೆ, ಅವ್ರದ್ದು ಇದು ಅಳ್ಳಾಡ್ತಾ ಇರುತ್ತೆ. ಆಗ ಸ್ವಪ್ನ ಬಿದ್ದಿದೆ. ತೈಜಸ ನಾಮಕ ಪರಮಾತ್ಮ ಆ ಸುಪ್ತ ಮನಸ್ಸಿನಲ್ಲಿ ಏನೇನು ಸಂಸ್ಕಾರಗಳಿವೆಯೋ ಅದನ್ನೇ ತೆಗೆದುಕೊಂಡು ಎಡಿಟ್ ಮಾಡಿ ಒಂದು ಸಿನಿಮಾ ಮಾಡ್ತಾನೆ, ನಮಗೆ ತೋರಿಸ್ತಾನೆ. ಸ್ವಪ್ನ ಯಾವಾಗ ಬೀಳತ್ತೆ ಅಂತಂದರೆ, ಮಲಗಿಕೊಂಡು ಒಂದು 75 ನಿಮಿಷ ಸುಮಾರಾಗಿ ಆದ ಮೇಲೆ ಸ್ವಪ್ನ ಬೀಳತ್ತೆ. ಆಮೇಲೆ ಗಾಢ ನಿದ್ದೆ, ಆಮೇಲೆ ಎಚ್ಚರ ಆಗುವ ಪೂರ್ವದಲ್ಲಿ, ಅರ್ಧ ತಾಸು ಪೂರ್ವದಲ್ಲಿ ಮತ್ತೆ ಸ್ವಪ್ನ ಬೀಳತ್ತೆ. ತೈಜಸ ನಾಮಕ ಪರಮಾತ್ಮ ಅದನ್ನೆಲ್ಲ ಫಿಲ್ಮ್ ಮಾಡಿ, ಎಡಿಟ್ ಮಾಡಿ, ತನ್ನ ಸ್ವಂತದ್ದೇನೂ ಹಾಕೋದಿಲ್ಲ ಪರಮಾತ್ಮ. ಒಳ್ಳೆ ಕನಸು ಬಿದ್ದಿದೆ, ನಾನು ಒಳ್ಳೆಯದನ್ನು ಯೋಚಿಸ್ತಾ ಇದ್ದರೆ ಒಳ್ಳೆ ಕನಸು ಬೀಳತ್ತೆ. 24 ತಾಸು ಊಟ ತಿಂಡಿ ಅದು ಇದು ಯೋಚಿಸ್ತಾ ಇದ್ದರೆ ಅವೇ ಕನಸು ಬೀಳತ್ತೆ. ನಮ್ಮ ಕನಸು ನಮ್ಮ ಬಗ್ಗೆ ಗೊತ್ತಾಗತ್ತೆ ನಮಗೆ, ನಾನು ಹೇಗಿದ್ದೇನೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಪ್ನಾವಸ್ಥೆಯಲ್ಲಿಯೂ ಪರಮಾತ್ಮನೇ ಪುರುಷ. ಆ ಸ್ವಪ್ನದಲ್ಲಿಯೂ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ಅನುಗ್ರಹ ಮಾಡಪ್ಪ ಅಂತ. ಅದು ಯಾವಾಗ ಎಚ್ಚರದಲ್ಲಿ ಒಂದು ಸಂಸ್ಕಾರ ಇದ್ದರೆ ಅಲ್ಲಿ ಬರುತ್ತೆ. ನೀಡುವಡೆ ಪರಮಾತ್ಮ ನಿಂಗೆ ಕೊಡಲೇಬೇಕಾಗಿದೆಯಲ್ಲ, ನನಗೆ ಅನುಗ್ರಹನೇ ಮಾಡಬೇಕಾಗಿದೆಯಲ್ಲ, ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ ಅವರೇ ಭಾಗವತ. ನಿನ್ನ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿನ್ನ ಅಮಲ ಗುಣ, ಪರಮಾತ್ಮನ ಗುಣಗಳೆಲ್ಲ ಸದ್ಗುಣಗಳೇ, ನಿರ್ದೋಷಗಳೇ, ಅದರಲ್ಲಿ ಕಿಂಚಿತ್ತೂ ದೋಷಗಳಿಲ್ಲ. ಅಂತಹ ಸದ್ಗುಣಗಳನ್ನು ಕೊಂಡಾಡುವವರು ಯಾರಿದ್ದಾರೆ ನೋಡು, ಅವರೇ ಭಾಗವತರು. ಅಂಥವರ ಸಂಘ ಕೊಡು. ದುರ್ಜನರ ಸಂಘ ಕೊಡಬೇಡ ಅಂತ ಬೇಡ್ಕೋತಾರೆ. ಸಜ್ಜನರ ಸಂಘ ಕೊಡಪ್ಪ. ದುರ್ಜನರ ಸಂಘ ಕೊಟ್ಟಿ ಅಂತಂದರೆ ನಾನು ಹಂಗೆ ಹೋಗಿ ಹಾಳಾಗಿ ಬಿದ್ದು ಬಿಡ್ತೆ. ಸಜ್ಜನರ ಸಂಘದಲ್ಲಿ ಅವ್ರು ನಿಮ್ಗೆ ಸ್ವಲ್ಪ ಹೇಳ್ತಾರೆ, ಬೆಳಗ್ಗೆ ಏಳು, ಸ್ನಾನ ಮಾಡು, ಸಂಧ್ಯಾವನ ಮಾಡು, ಆಮೇಲೆ ತಿನ್ನು. ನಿಮಗೆ ತ್ರಾಸ ಆಗ್ತದೆ, ಏನು ಕಿರಿಕಿರಿ ಹಚ್ಚಾರಪ್ಪ ಇವರು. ಬೆಳಗ್ಗೆ ಅದು ಹಸಿವಾಗಿರ್ತದೆ, ಸ್ನಾನ ಮಾಡು, ಸಂಧ್ಯಾವನ ಮಾಡು, ಇದೆಲ್ಲ ಹೇಳ್ತಾರೆ.
ಪರವಾಗಿಲ್ಲ, ನಿಮ್ಗೆ ಸ್ವಲ್ಪ ತ್ರಾಸಾದರೂ ಪರವಾಗಿಲ್ಲ, ಸ್ನಾನ ಮಾಡಿ. ಯಾಕೆ ಅಂದರೆ ಅವರು ಸಂಘದಲ್ಲಿದ್ದರೂ ಇವೆಲ್ಲ ಆಗತ್ತೆ, ಸಜ್ಜನರು ಬಿಡೋದಿಲ್ಲ ಹೇಳ್ತಾರೆ. ಆಮೇಲೆ ತಿನ್ನುವಾಗ ದೇವರಿಗೆ ಅರ್ಪಿಸಿ ತಿನ್ನಪ್ಪ, ಅವನು ಕೊಟ್ಟದ್ದನ್ನು ಅವನಿಗೆ ಕೊಟ್ಟು ತಿನ್ನಪ್ಪ ಅಂತ ಹೇಳ್ತಾರೆ. ನೈವೇದ್ಯ ಯಾಕೆ ಹೇಳಿದ್ರು? ನಮಗಿವು ಯಾವುವು ಅರ್ಥ ಆಗೋದಿಲ್ಲ. ನೈವೇದ್ಯ ಎದಕ್ಕೆ ಮಾಡ್ತಾ ಇದ್ದೇವೆ? ದೇವರಿಗೆ ಅರ್ಪಿಸಿದರೆ ಅದರಲ್ಲಿ ಏನೋ ದೋಷಗಳಿರುತ್ತೆ. ಅಡುಗೆ ಮಾಡುವಾಗ ಎಲ್ಲೋ ಲಕ್ಷ್ಯ ಕೊಟ್ಟಿರ್ತಾರೆ, ಏನೋ ಮಾಡಿರ್ತಾರೆ. ಒಂದು ಸ್ವಲ್ಪ ಉಪ್ಪು ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು, ಅಥವಾ ಏನಾರು ಅದರಲ್ಲಿ ಬಿದ್ದಿರ್ಬೋದು. ದೇವರಿಗೆ ಅರ್ಪಿಸಿದರೆ ಆ ದೋಷ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುತ್ತಿಗೆ ಉಣ್ಣುವಾಗ ಒಂದೊಂದು ತುತ್ತಿಗೂ ಅವನನ್ನು ನೆನೆಸ್ಕೋ. ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ಯೋ ಸ್ವಾಮಿ, ಈ ಒಂದು ತುತ್ತಿಗೋಸ್ಕರ ಎಷ್ಟು ಹೋರಾಡ್ತಾ ಇದ್ದಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಕನಕದಾಸರು ಹೇಳ್ತಾ ಇದ್ದಾರೆ. ಹುಟ್ಟಿದ ಪ್ರತಿಯೊಂದು ಜೀವವೂ ಇದೆ, ಹೊಟ್ಟೆಗೋಸ್ಕರನೇ ಮಾಡ್ತಾ ಇದ್ದೇವೆ, ಬಟ್ಟೆಗೋಸ್ಕರನೇ ಮಾಡ್ತಾ ಇದ್ದೇವೆ, ಒಂದು ತುತ್ತು ಹಿಟ್ಟಿಗೋಸ್ಕರನೇ ಮಾಡ್ತಾ ಇದ್ದೇವೆ. ಆದರೆ ಅದನ್ನು ಪರಮಾತ್ಮನಿಗೆ ಏನು ಸಿಕ್ಕಿದೆ ಅದು ಪರಮಾತ್ಮನಿಗೆ ಅರ್ಪಿಸ್ರಿ, ಅರ್ಪಿಸಿ ಸ್ವೀಕಾರ ಮಾಡಿರಿ. ಆಗ ಅದರಲ್ಲಿರುವಂತಹ ದೋಷದಿಂದ ನಮಗೇನೂ ಆಗೋದಿಲ್ಲ. ನೋಡ್ರಿ, ಹಂಗೆ ನೈವೇದ್ಯ ಅನ್ನ ಉಣ್ಣವರಿಗೆ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಬೀಳಂಗಿಲ್ಲ. ಇವನೇ ಡಾಕ್ಟ್ರ್ ಇದ್ದಾನೆ, ಭವರೋಗ ವೈದ್ಯ. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಬೀಳೋದಿಲ್ಲ. ಇದು ನಿಮ್ಗೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೇವೆ. ಒಂದು ದಿವಸ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಿಸಿ ಎಷ್ಟು ಹೇಳಿದಾನೆ ಅಷ್ಟೇ ರೀತಿಯಾಗಿ ಆ ರೀತಿಯಾಗಿ ಆಹಾರ ವಿಹಾರಗಳಲ್ಲಿ ನಿಯಮಗಳನ್ನಿಟ್ಟುಕೊಂಡರೆ ಯಾವ ರೋಗಗಳು ಬರೋದಿಲ್ಲ. ಯಾವ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಭಾಗವತರು, ಅಂತಹ ಭಾಗವತರನೊಳಗೆ ಆಡಿಸು ಎನ್ನನು, ಅವ್ರ ಜೊತೆಗೆ ಅವರ ಸಂಘವನ್ನೇ ಕೊಡು, ಅವ್ರ ಜೊತೆಗೇ ಇರುವಂಥ, ಇದೊಂದು ಜನ್ಮದಲ್ಲಿ ಅಲ್ಲ, ಜನ್ಮ ಜನ್ಮಗಳಲ್ಲಿ ಮರೆಯದಲೆ. ನಾ ಹೇಳ್ದಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಆ ಶಬ್ದಗಳನ್ನು ಹೇಗೆ ರುಚಿಯಾದ ಊಟವನ್ನು ಚಪ್ಪರಿಸ್ಕೊಂಡು ತಿಂತೇವೆ, ಅಷ್ಟು ರುಚಿಯಾಗಿದೆ ಅಂಥೇಳಿ. ಹಾಗೆ ಇಲ್ಲಿ ಶಬ್ದಗಳು ಇಷ್ಟು ಸುಂದರವಾಗಿ ಬರೆದಿದ್ದಾರೆ ಜಗನ್ನಾಥ ದಾಸರು. ಅಂದರೆ ಆ ಶಬ್ದಗಳನ್ನೇ ಹೇಳುತ್ತಾ ಕೂಡಬೇಕೇನು, ಮುಂದೆ ಹೋಗುವ ಈ ಮನಸ್ಸು ಬರೋಂಗಿಲ್ಲ, ಅಷ್ಟು ಸುಂದರವಾಗಿ ಜಗನ್ನಾಥ ದಾಸರು ಬರೆದಿದ್ದಾರೆ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಪರಮಾತ್ಮ, ಯಾಕೆಂದ್ರೆ ಇನ್ನೂ ನನಗೆ ಅನಂತ ಜನ್ಮಗಳು ಬರಲಿಕ್ಕಿದೆಯಪ್ಪ. ನಾನು ಮಾಡುವ ಸಾಧನೆಯನ್ನು ನೋಡಿದ್ರೆ ನನಗೇನು ಈ ಸದ್ಯ ಮೋಕ್ಷ ಸಿಗೋದು ಕಾಣಿಸೋದೆ. ಆಗೊಮ್ಮೆ ಈಗೊಮ್ಮೆ ದೇವ್ರು ನೆನೆಸ್ತಾ ಇದ್ದೀನಿ. ಆದ್ದರಿಂದ ಇನ್ನೂ ಅನಂತ ಜನ್ಮಗಳು ಬರಲಿಕ್ಕಿದೆ. ಅದು ಮನುಷ್ಯ ಜನ್ಮವೇ ಬರಬೇಕು. ಇದು ನೋಡ್ರಿ, ಯಾಕೆಂದ್ರೆ ಮನುಷ್ಯ ಜನ್ಮ ಒಂದೇ ಪರಮಾತ್ಮನ ನೆನೆಸುವಂತಹ ಜನ್ಮ. ಮನುಷ್ಯ ಜನ್ಮ ಬರಬೇಕು, ಬ್ರಾಹ್ಮಣ ಜನ್ಮ ಬರಬೇಕು, ಮಾಧವರಾಗಿ ಹುಟ್ಟಬೇಕು, ಮತ್ತೆ ಪರಮಾತ್ಮನ ನಾಮ ನನ್ನ ಕಿವಿಗೆ ಬೀಳಬೇಕು, ಬಾಯಿಂದ ಬರಬೇಕು. ನಾವು ಅನಂತ ಜನ್ಮದ ಪುಣ್ಯ ಮಾಡಿದ್ದೇವಂತೆ ನಮಗೆ ಈ ಥರ ಇದ್ದೇವೆ. ಮನುಷ್ಯರಾಗಿ ಹುಟ್ಟಿದ್ದೇವೆ, ಮಾಧ್ವರಾಗಿದ್ದೇವೆ. ಆಗೊಮ್ಮೆ ಈಗೊಮ್ಮೆ ಪರಮಾತ್ಮನ ನಾಮ ಕಿವಿಗೆ ಬೀಳ್ತಾ ಇದೆ, ಬಾಯಿಂದ ಬರ್ತಾ ಇದೆ. ಮೂರು ಲೋಕದ ಸ್ವಾಮಿ ಇಲ್ಲೇ ಬಂದು ಕುಳಿತಿದ್ದಾನೆ. ಅವನ ದರ್ಶನ ಆಗ್ತಾ ಇದೆ. ನಾವು ಪುಣ್ಯ ಮಾಡಿದ್ದೇವೆ, ಇನ್ನು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಅದಕ್ಕೆ ಇಲ್ಲಿ ಬೇಡ್ಕೋತಾ ಇದ್ದಾರೆ, ಭಾಗವತರ ಜೊತೆಗೇ ನನಗೆ ಜನ್ಮ ಕೊಡಪ್ಪ, ನಿನ್ನನ್ನು ಮರೆಯುವಂತೆ ಮಾಡಬೇಡ. ಹಗಲು ರಾತ್ರಿ, ಹಗಲು ಇರಳು, ಲವಕ್ಕೆ ತ್ರುಟಿಕೆ ನಿನ್ನ ಸ್ಮರಣೆಯೇ ನನಗೆ ಬರ್ತಾ ಇರಬೇಕು.
ಆ ರೀತಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರು. ಮತಿವಿಹೀನರು ಐಹಿಕ ಸುಖ ಶಾಶ್ವತವೆಂದರಿದನು ದಿನದಿ ಗಣಪತಿ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು. ಚತುರವಿಧ ಪುರುಷಾರ್ಥ ರೂಪನು ಧರ್ಮ ಅರ್ಥ ಕಾಮ ಮೋಕ್ಷ ಸರ್ವವನ್ನು ಕೊಡುವವನು ಇವನೇ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಪರಮಾತ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಸರ್ವವನ್ನು ಕೊಡ್ತಾ ಇದ್ದ. ಇದನ್ನು ಬಿಟ್ಟು ಬೇರೆ ಏನು ಬೇಡಲಿಕ್ಕೆ ಹೋಗ್ತಿದೆ? ಜ್ಞಾನಿಗಳು ಮತ್ತೆ ಬೇರೆ ಏನು ಬೇಡೋದಿಲ್ಲ. ಧರ್ಮ ಸದ್ಧರ್ಮದಲ್ಲಿರಬೇಕು. ಅರ್ಥ ದುಡ್ಡು ಬೇಕು, ಆದರೆ ಸತ್ಕರ್ಮಕ್ಕೆ ಉಪಯೋಗಿಸುವುದಕ್ಕೋಸ್ಕರ ಪರಮಾತ್ಮ ದುಡ್ಡು ಕೊಡು. ಕಾಮ, ನನ್ನ ಬಯಕೆಗಳೆಲ್ಲ ಸದ್ಧರ್ಮದಲ್ಲೇ ಇರಬೇಕು, ಕೆಟ್ಟ ಬಯಕೆಗಳು ಬರದೇ ಇರುವಂತ ನೋಡ್ಕೊ. ಮೋಕ್ಷನು ನಿನ್ನ ಕೈಯಲ್ಲೇ ಇದೆ ಪರಮಾತ್ಮ, ನೀನೇ ಇದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತಿವಿಹೀನರು, ಬುದ್ಧಿ ಇಲ್ಲದೆ ಇರುವವರು ಐಹಿಕ ಸುಖವೇ, ಈ ಸಾಂಸಾರಿಕ ಸುಖವೇ ಶಾಶ್ವತ ಅಂತ ತಿಳಿದುಕೊಂಡು ಗಣಪತಿ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು. ಅದರರ್ಥ ಇವ್ರನ್ನ ಭಜಿಸಬೇಡ ಅಂತ ಹೇಳಲಿಕ್ಕತ್ತಿಲ್ಲ. ಗಣಪತಿ ಪೂಜೆ ಮಾಡಬಾರ್ದೇನೋ, ಉಳಿದ ದೇವತೆಗಳ ಪೂಜೆ ಮಾಡಬಾರ್ದೇನೋ? ಎಲ್ಲ ಮಾಡ್ರಿ. ಮಾಡುವಾಗ ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾತ್ಮಕ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ಭವತು, ಇದು ನೆನಪಿಟ್ಕೊಳ್ರಿ. ಆಗ ಗಣಪತಿ ನಮಗೆ ಸುಖವನ್ನು ತಂದು ಕೊಡ್ತಾನೆ. ಯಾಕೆ ಅಂದರೆ ಗಣಪತಿಯು ಸ್ವತಂತ್ರ ಅಲ್ಲ, ಗಣಪತಿಯು ಅಸ್ವತಂತ್ರನೇ. ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡುವವನು ಪರಮಾತ್ಮ. ಈಗ ನಾವು ಗಣಪತಿ ಪೂಜೆಯನ್ನು ಮಾಡಿದಾಗ ಗಣಪತಿ ಅಸ್ವತಂತ್ರ, ಅವನು ಕೊಡಲಿಕ್ಕೆ ಬರಂಗಿಲ್ಲ. ಆಗ ಅವನೇನು ಮಾಡ್ತಾನೆ? ಹೋಗ್ತಾನೆ ತನಗಿಂತ ಉತ್ತಮರಾದಂಥ ಈಶ್ವರನ ಹತ್ರ ಹೋಗ್ತಾನೆ. ಈಶ್ವರ ಅಂತ ನಾನು ಸ್ವತಂತ್ರ ಅಲ್ಲ ಅಂತಾನೆ. ಅವನು ಹೋಗ್ತಾನೆ ವಾಯುದೇವ್ರ ಹತ್ರ. ವಾಯುದೇವ್ರಂತ ನಾನು ಸ್ವತಂತ್ರ ಅಲ್ಲ, ಪರಮಾತ್ಮನ ಹತ್ರ ಹೋಗಿ ಕೇಳೋದು. ಇಲ್ಲಿ ಬೇರೆ ದೇವತೆಗಳ ಪೂಜೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಅವರ ಪೂಜೆಯನ್ನು ಮಾಡುವಾಗ ತದಂತರ್ಗತ ಭಾರತೀರಮಣ ಇವನನ್ನು ಬಿಡಬೇಡ್ರಿ. ಆಯಾ ದೇವತೆಗಳಲ್ಲಿ ಪರಮಾತ್ಮನ ಒಂದು ವಿಶಿಷ್ಟ ರೂಪಗಳಿವೆ. ಅದಕ್ಕೆ ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ, ಜಾಗೃತ ಅವಸ್ಥೆಯ ದೇವತೆಯಾಗಿರುವಂತಹ ವಿಶ್ವಂಭರ ನಾಮಕ ಪರಮಾತ್ಮ ಗಣಪತಿಯಲ್ಲಿದ್ದುಕೊಂಡಿದ್ದಾನೆ. ವಿಶ್ವಂಭರಾತ್ಮಕ ಗೋಪಾಲಕೃಷ್ಣ ಅಂತ ಹೇಳಿದಾಗ ಆ ಗಣಪತಿ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ಹೇಳಿದ್ದಾರೆ ಆ ದೇವತೆಗಳ ಪೂಜೆ ಮಾಡಬೇಡ ಅಂತ, ಅದರ ಅರ್ಥ ಅಲ್ಲ. ಆ ದೇವತೆಗಳನ್ನ ಪೂಜೆ ಮಾಡುವಾಗ ಅವರಲ್ಲಿರುವಂತಹ ಪರಮಾತ್ಮನ ರೂಪವನ್ನು ತಿಳಿದುಕೊಂಡು, ಅದಕ್ಕೆ ಹೇಳಿದ್ರು ತತ್ತಸ್ಥಾನದಲ್ಲಿರುವಂತಹ ಪರಮಾತ್ಮನ ತತ್ತದ್ರೂಪಗಳನ್ನು ತಿಳಿದುಕೊಂಡು ಭಕ್ತಿಯಿಂದ ಮಾಡಿ ಅವನಿಗೆ ಅರ್ಪಿಸಿದ್ರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವರೇ ಸರ್ವೋತ್ತಮರು ಅಂತ ತಿಳ್ಕೊಬೇಡ್ರಿ. ಗಣಪತಿ ಪೂಜೆ ಮಾಡ್ರಿ, ಆದರೆ ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾತ್ಮಕ ಗೋಪಾಲಕೃಷ್ಣ ಅಂತ ಹೇಳಿ ಪೂಜೆ ಮಾಡಿ. ಯಾವುದೇ ದೇವತೆಗೆ ಪೂಜೆ ಮಾಡಿ, ಆ ದೇವತೆಯ ಅಂತರ್ಗತ ಪರಮಾತ್ಮನ ರೂಪ ತಿಳ್ಕೊಳ್ರಿ. ಆಗ ಆ ದೇವತೆ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲದೆ ಆ ದೇವತೆ ಅನುಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯರು, ಮತಿವಿಹೀನರು, ಬುದ್ಧಿ ಇಲ್ಲದೇ ಇರುವಂತಹ, ಜ್ಞಾನ ಇಲ್ಲದೇ ಇರುವಂತಹ ಮನುಷ್ಯರು ಏನು ಮಾಡ್ತಾರೆ ಅಂತಂದರೆ ಸಾಂಸಾರಿಕ ಸುಖವನ್ನು ಬಯಸ್ತಾರೆ. ಈ ಸಂಸಾರದ ಸುಖ ಹೇಗಿದೆ ಅಂದರೆ ಮೊದಲೇ ಬರೆದಿಟ್ಟು ಕಳಿಸ್ಬಿಟ್ಟಿದ್ದಾರೆ ಪರಮಾತ್ಮ. ಈ ಜನ್ಮದಲ್ಲಿ ಇಷ್ಟು ಸುಖ,
ಇಷ್ಟು ದುಃಖ ಇವನು ಅನುಭವಿಸ್ಬೇಕು. ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆಯೂ ಇಲ್ಲ. ಅದನ್ನು ಪರಮಾತ್ಮ ಮೊದಲೇ ಬರೆದಿಟ್ಟಿದ್ದಾನೆ. ಅದಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು? ಅದನ್ನು ಅನುಭವಿಸ್ರಿ. ಆ ಕರ್ಮಗಳನ್ನು ಮಾಡುವಾಗ ಪರಮಾತ್ಮ ಈ ಜನ್ಮಕ್ಕಿಷ್ಟೇ ಇದೆಯಪ್ಪ ಅಂತ ಹೇಳಿ ಅವನಿಗೆ ಅರ್ಪಿಸ್ರಿ. ಅರ್ಪಿಸಿ ನೀನೇ ಅನುಗ್ರಹ ಮಾಡಪ್ಪ ಅಂತ ಅವನಿಗೆ ಬೇಡ್ಕೊಟ್ಟು. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಪರಮಾತ್ಮ ತಾನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ಇದ್ದು ಎಲ್ಲರಿಗೂ ಆಯಾ ಜನ್ಮದಲ್ಲಿ ಎಷ್ಟು ಬೇಕು ಅಷ್ಟನ್ನು ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಯಾವ ದೇವತೆ ಪೂಜೆ ಮಾಡಿದರೂ ಆ ದೇವತೆಗಳ ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಇದು ನಿನಗೇ ಅಂತ ಹೇಳಿ ಅರ್ಪಿಸಿ ಮಾಡು ಅಂತ ಹೇಳ್ತಾರೆ. ಅವರೇ ಸರ್ವೋತ್ತಮರು ಅಂತ ತಿಳ್ಕೊಬೇಡಿ. ಸರ್ವೋತ್ತಮ ಇವನೊಬ್ಬನೇ. ದ್ರುಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ ಗಭೀರ ಸರ್ವಾರ್ಥಪ್ರದಾಯಕನು. ಅಹಿಕ ಪಾರತ್ರದಲ್ಲಿ ವಿಹಿತ ಕರ್ಮಗಳರಿತು ಫಲ ಸನ್ನಿಹಿತನಾಗಿದ್ದೆಲ್ಲರಿಗೆ ಕೊಡುತ್ತಿಪ್ಪ ಸರ್ವಜ್ಞ. ದ್ರುಹಿಣ ಬ್ರಹ್ಮದೇವರೇ ಮೊದಲಾದ ಅಮರಗಣ ಎಲ್ಲ ದೇವತೆಗಳ ಸನ್ಮಹಿತ ಅವರಿಂದ ಪೂಜ್ಯನಾಗಿರುವಂತಹ ಈ ಪರಮಾತ್ಮ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸೆ, ಎಲ್ಲ ಪ್ರಾಣಿಗಳ ಎಲ್ಲ ಜೀವಿಗಳ ಹೃದಯ ಮಂದಿರದಲ್ಲಿ ಇದ್ದು ಹೇಳ್ತಾ ಇದ್ದಾರೆ ಗಭೀರ. ಗಭೀರ ಅಂತಂದರೆ ಸರ್ವ ವೇದಗಳಿಂದ ಅಭಿವ್ಯಕ್ತನಾಗುವಂತಹ ಈ ಪರಮಾತ್ಮ, ವೇದವೇ ತನ್ನ ಅರಿವಿಗೆ ಅಂಗವಾಗಿರುವಂತಹ ಈ ಪರಮಾತ್ಮ ಸರ್ವಾರ್ಥಪ್ರದಾಯಕನು. ನಿನ್ನ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡುವವನು ಈ ಪರಮಾತ್ಮನೇ. ಸರ್ವೋತ್ತಮನಾದಂತಹ ಈ ಪರಮಾತ್ಮನೇ ನಿನ್ನ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಅಹಿಕ ಪಾರತ್ರದಲ್ಲಿ ಇಲ್ಲಿಯೂ ಅವನು ನಮ್ಮ ಅಭಿಷ್ಟಗಳನ್ನ ಪೂರ್ತಿ ಮಾಡುವನು, ಅಲ್ಲಿಯೂ ಸಹ ನಮ್ಮ ಅಭಿಷ್ಟಗಳನ್ನ ಪೂರ್ತಿ ಮಾಡುವನು ಇವನೇ. ವಿಹಿತ ಕರ್ಮಗಳರಿತು. ದೇವರು ಭಾಳ ಹುಷಾರಿತ. ನೀನು ಕರ್ಮಗಳನ್ನು ಮಾಡಿದೆಯಲ್ಲ ಅದು ವಿಹಿತ ಇದೆಯೋ, ಸರಿಗಿದೆಯೋ, ಸರಿಯಾಗಿ ಹೇಳಿದಂತೆ ವರ್ಣ ಆಶ್ರಮಕ್ಕೆ ದೇಶಕಾಲಕ್ಕೆ ಅನುಸಾರವಾಗಿ ಮಾಡಿದೆಯಾ, ಮಾಡುವಾಗ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದು ನಿನಗೆ ಅರ್ಪಿತ ಅಂತ ಹೇಳಿ ಮಾಡಿದೆಯಾ, ಅದನ್ನು ಅರಿತು ಅಂತ ಇದ್ದಾರೆ. ಸರಿಯಾಗಿ ನೋಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೊಟ್ಟು ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ, ಸರ್ವತ್ರ ಚಕ್ಷುಷು ಇರುವಂತಹ ಪರಮಾತ್ಮ, ಅವನಿಗೆಲ್ಲ ಕಾಣಿಸ್ತಾ ಇದೆ. ನೀನು ಯಾರೂ ಇಲ್ಲ ಅಂತ ಹೇಳಿ ರೂಮಿನಲ್ಲಿ ಬಾಗಿಲು ಹಾಕ್ಕೊಂಡು ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ನೀನು ತಿಂತಾ ಇದೆಯೋ ಏನೋ ಮಾಡ್ತಾ ಇದೆಯಾ ಕುಕರ್ಮಗಳನ್ನು, ಅದು ಪರಮಾತ್ಮನಿಗೆ ಕಾಣಿಸ್ತಾ ಇದೆ. ಸರ್ವತ ಚಕ್ಷುಷು ಆಗಿರುವಂತಹ ಪರಮಾತ್ಮ ಅದನ್ನು ನೋಡ್ತಾ ಇದ್ದಾನೆ. ಇದನ್ನು ನೆನ್ಪಿಟ್ಕೊಳ್ಬೇಕೆಲ್ಲರೂ. ಅದನ್ನು ಅರಿತು ಅಂತ ಇದ್ದಾರೆ. ಸರಿಯಾಗಿ ಗೊತ್ತಿದೆ ಅವನಿಗೆ. ನೀನು ಲೋಕಕ್ಕೆ ತೋರಿಸ್ಬಾರ್ದು ಅಂತ ಹೇಳಿ ಮೇಲೆ ನಾಟಕ ಮಾಡಿ ಒಳಗೇನೋ ಮಾಡ್ತಾ ಇರ್ಬೋದು, ಅದು ಅವನಿಗೆಲ್ಲ ಗೊತ್ತಿದೆ ಒಳಗೆ. ಆ ಎಲ್ಲ ಕರ್ಮಗಳ ಫಲವನ್ನು ತಿಳಿದುಕೊಂಡು ಪರಮಾತ್ಮ ಸರಿಯಾಗಿ ಅವರವರ ಕರ್ಮದ ಫಲ ಅವರವರಿಗೆ ಉಣಿಸ್ತಾನೆ. ಪರಮಾತ್ಮ ಬಿಡೋದಿಲ್ಲ, ಎಲ್ಲರಿಗೆ ಅಂತ ಹೇಳ್ತಾ ಇದ್ದಾರೆ. ಫಲ ಅವನ ಕೈಯಲ್ಲೇ ಇದೆ, ನೆನ್ಪಿಟ್ಕೊಳ್ರಿ. ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ನೀ ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ, ಫಲ ನನ್ನ ಕೈಯಲ್ಲಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ. ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶ ಕಾಲಕ್ಕನುಸಾರವಾಗಿ ಮಾಡು. ಯಾಕಪ್ಪ ಎಷ್ಟು ಭಾಳ ಹೇಳ್ತೀರಿ ಇದನ್ನಂತಂದರೆ, ನಾ ಹೇಳಲಿಕ್ಕತ್ತಿಲ್ಲ, ಪರಮಾತ್ಮನೇ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ 6-7 ಅಧ್ಯಾಯ ಬರೀ ಇದಕ್ಕೋಸ್ಕರ ಇಟ್ಟಿದ್ದಾರೆ.
ಸತ್ವರಜ ತಮೋ ಗುಣಗಳುಳ್ಳಂತಹ ಜೀವಿಗಳು ಯಾವ ರೀತಿ ಮಾಡ್ತಾರೆ ಅನ್ನೋದು 7-8 ಅಧ್ಯಾಯ ಇದಕ್ಕೆ ಇದೆ. ಬೇರೆ ಬೇರೆ ರೀತಿಯಿಂದ ಹೇಳ್ತಾ ಇದ್ದಾನೆ. ಇಲ್ಲೂ ಅದೇ ಹೇಳ್ತಾ ಇದೆ. ಕರ್ಮವನ್ನು ಮೊದಲು ತಿಳ್ಕೊ. ನೀ ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ ಯಾವ ಕರ್ಮಗಳನ್ನ ಮಾಡಬೇಕಂತ ತಿಳ್ಕೊ. ತಿಳಿದುಕೊಂಡು ಪ್ರಯತ್ನ ಸರಿಯಾಗಿ ಮಾಡಿ ಯಾಕೆಂದರೆ ನಾವು ಸಾಮಾನ್ಯ ಮನುಷ್ಯರಿಂದ ಸ್ವಲ್ಪ ದೋಷಗಳಿರುತ್ತೆ. ಆಗ ಪರಮಾತ್ಮನಿಗೆ ಹೇಳು, ಪರಮಾತ್ಮ ಏನೋ ಮಾಡಿದ್ದೀನಪ್ಪ, ಅದರಲ್ಲಿ ದೋಷಗಳಿವೆ, ಅದನ್ನು ಕ್ಷಮಿಸಿ ಅದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡುವಂಥ ಪರಮಾತ್ಮನಿಗೆ ಬೇಡಿದರೆ ಪರಮಾತ್ಮ ಕೊಡ್ತಾನೆ. ಫಲಸನ್ನಿಹಿತನಾಗಿದ್ದು ಎಲ್ಲರಿಗೆ, ತ್ರಿವಿಧ ಜೀವರಿಗೆ, ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ, ಸರ್ವರಿಗೂ ಇವನೇ ಕೊಡವನು ಫಲ. ಸರ್ವಜ್ಞ. ಬೇರೆಯವ್ರ ಮುಂದೆ ನಾವು ಸುಳ್ಳು ಹೇಳ್ಬೋದು, ಆದರೆ ಇವನು ಸರ್ವಜ್ಞನಾಗಿದ್ದಾನೆ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ನಮ್ಮ ಇಂದ್ರಿಯಾಂತರ್ಗತನಾಗಿದ್ದಾನೆ, ಸರ್ವತ್ರದಲ್ಲಿದ್ದಾನೆ ಪರಮಾತ್ಮ. ಅವನಿಗೆ ಎಲ್ಲ ಗೊತ್ತಿದೆ. ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಬೇರೆಯವ್ರಿಗೆ ಗೊತ್ತಾಗದೇ ಇರ್ಬೋದು, ಆದರೆ ಇವನಿಗೆ ಗೊತ್ತಿದೆ. ನನ್ನ ಮನಸ್ಸಿನಲ್ಲಿ, ನನ್ನ ಕಾರ್ಯದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆಲ್ಲವನ್ನು ನೋಡಿಕೊಂಡು ಪರಮಾತ್ಮ, ಸರ್ವಜ್ಞನಾದಂತಹ ಪರಮಾತ್ಮ ಆಯಾ ಜೀವಿಗಳಿಗೆ ಬ್ರಹ್ಮದೇವರಿಂದ ಹಿಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಶಬ್ದಕ್ಕೆ ಲಕ್ಷ್ಯ ಕೊಡ್ರಿ. ಅವರಿಗೆ ಸುಖ ಪ್ರಾರಬ್ಧವೇ ಇದೆ. ಬ್ರಹ್ಮದೇವರಿಂದ ಹಿಡಿದುಕೊಂಡು ಎಲ್ಲ ದೇವತೆಗಳನ್ನ ಹಿಡಿದುಕೊಂಡು ಎಲ್ಲ ಜೀವಿಗಳಿಗೂ ಪರಮಾತ್ಮ, ಸರ್ವ ಪ್ರಾಣಿಗಳಿಗೂ ಪರಮಾತ್ಮ ಅವರವರ ಕರ್ಮಕ್ಕನುಸಾರವಾಗಿ ಅವರವರಿಗೆ ಆ ಫಲವನ್ನು ಕೊಡ್ತಾ ಇದ್ದಾನೆ. ಒಮ್ಮೆಗಾದರೂ ಜೀವರಳು ವೈಷಮ್ಯ ದ್ವೇಷ ಸೂಯ ಸ್ನೇಹ ಮಹಾಮಹಿಮಗಿಲ್ಲ ನಿರುಪಾಧಿಕ ಪೂರ್ವಲೋಕಗಳ ಬ್ರಹ್ಮಕಲ್ಪಾಂತದಲ್ಲಿ ವೇದಾಗಮ್ಯ ಶ್ರೀ ಜಗನ್ನಾಥ ವಿಠ್ಠಲ ಸುಮ್ಮನೇವನು ತ್ರಿವಿಧರಿಗೆ ಅವರವರ ನಿಜಗತಿಯ. ಒಮ್ಮೆಗಾದರೂ, ಒಂದು ಸಲವೂ ಪರಮಾತ್ಮನಿಗೆ ಜೀವರ ಬಗ್ಗೆ ವೈಷಮ್ಯ ಇಲ್ಲ, ಪಾರ್ಶಿಯಾಲಿಟಿ ಮಾಡೋದಿಲ್ಲ. ವೈಷಮ್ಯ ಅಂದರೆ ಪಾರ್ಶಿಯಾಲಿಟಿ ಮಾಡೋದು. ಇವರು ನಮಗೆ ಬೇಕಾಗಿದ್ದಾರೆ, ಇವರಿಗೆ ನಾವು ಚೆನ್ನಾಗಿ ಮಾಡೋಣ, ಇವರು ನಮಗೆ ಬೇಕಾಗಿಲ್ಲ, ಇವರಿಗೆ ಹಿಂಗೆ ಮಾಡೋದಿಲ್ಲ ಪರಮಾತ್ಮ. ಪಾರ್ಶಿಯಾಲಿಟಿ ಎಂದೂ ಪರಮಾತ್ಮ ಮಾಡುವುದಿಲ್ಲ. ವೈಷಮ್ಯವನ್ನು ಪರಮಾತ್ಮ ಎಂದೂ ಮಾಡುವುದಿಲ್ಲ. ದ್ವೇಷ, ಅಸೂಯೆ, ಸ್ನೇಹ ಇದ್ಯಾವುದೂ ಇಲ್ಲ. ಇವರು ನನ್ನ ಮಾತು ಕೇಳಿಲ್ಲ, ಇವರ ಬಗ್ಗೆ ದ್ವೇಷ, ಇವರ ಬಗ್ಗೆ ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು ಇದಿಲ್ಲ. ಇವರು ಭಕ್ತರಿದ್ದಾರೆ, ಇವರ ಬಗ್ಗೆ ಸ್ನೇಹ ಇದ್ಯಾವುದು ಮಾಡೋದಿಲ್ಲ ಪರಮಾತ್ಮ. ಇಂಪಾರ್ಷಿಯಲ್ ಆಗಿ ಅವರವರ ಕರ್ಮವನ್ನು, ಅಲ್ಲಿ ಒಳಗಿರುವಂಥ ಭಾವನೆಯನ್ನು ಎರಡೂ ನೋಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಿರೋದು ಬಾಹ್ಯ ಶುದ್ಧಿಯ ಜೊತೆಗೆ ಅಂತರಂಗ ಶುದ್ಧಿ, ಯಾವಾಗಲೂ ಅದನ್ನೇ ಹೇಳ್ತಾ ಇರೋದು. ಬರೀ ಬಾಹ್ಯ ಶುದ್ಧಿ ಇದ್ದರೆ ಅಲ್ಲ, ಅಂತರಂಗ ಶುದ್ಧಿ ಇರಬೇಕು. ಅದನ್ನು ಪರಮಾತ್ಮ ಒಳಗಿದ್ದು ನೋಡ್ತಾ ಇದ್ದಾನೆ. ಬಾಹ್ಯ ಶುದ್ಧಿ ಮಾಡಿದೆಯಾ, ಅಂತರಂಗದಲ್ಲಿ ಕಪಟ, ಸುಳ್ಳು, ಮೋಸ, ಅಸೂಯೆ ಎಲ್ಲ ಇಟ್ಕೊಂಡು ಕೂತಿದ್ಯಾ? ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ಪ್ರತಿ ಕ್ಷಣಕ್ಕೆ ಒಳಗೂ ನೋಡ್ತಾ ಇದ್ದಾನೆ, ಹೊರಗೂ ನೋಡ್ತಾ ಇದ್ದಾನೆ. ಯಾರ ಬಗ್ಗೆ ದ್ವೇಷವೂ ಇಲ್ಲ ಅವನಿಗೆ, ಯಾರ ಬಗ್ಗೆ ಅತಿಯಾದ ಸ್ನೇಹವೂ ಇಲ್ಲ, ಅವರ ಬಗ್ಗೆ ಅಸೂಯೆ, ಮಾತ್ಸರಿ ಆಗಬೇಕು. ಮಾತ್ಸರಿ ಯಾವಾಗ ಬರುತ್ತಪ್ಪ? ನನಗಿಂತ ಅವರಿಗೆ ಹೆಚ್ಚಿದೆ, ನನಗಿಲ್ಲ ಅಂದಾಗ ಮಾತ್ಸರ್ಯ ಬರುತ್ತೆ. ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿಯಾದ ಪರಮಾತ್ಮನಿಗಿಂತ ಉತ್ತಮರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲೇ ಇಲ್ಲ. ಅವನಿಗೆ ಅಸೂಯೆ ಅನ್ನೋದು ಇಲ್ಲವೇ ಇಲ್ಲ. ದ್ವೇಷವೂ ಇಲ್ಲ, ಅಸೂಯೆಯೂ ಇಲ್ಲ, ಸ್ನೇಹವೂ. ಇಂಪಾರ್ಷಿಯಲ್ ಆಗಿ ಪರಮಾತ್ಮ ಈ ಮಹಾಮಹಿಮಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಮಹಾಮಹಿಮ ಇರಬೇಕು ನೋಡಿ. ದೈತ್ಯ ಬಾಲಕನಾದಂತಹ ಪ್ರಹ್ಲಾದನಿಗೆ ಪರಮಾತ್ಮ ಅನುಗ್ರಹ ಮಾಡಲಿಲ್ಲ. ದೈತ್ಯನೇ ಆದಂಥ ಬಲಿರಾಜನಿಗೆ ಪರಮಾತ್ಮ ಅನುಗ್ರಹ ಮಾಡಲಿಲ್ಲ. ಇದು ಯಾವುದು ನೋಡೋದಿಲ್ಲ ಪರಮಾತ್ಮ. ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಾನೆ.
ಯಾರೇ ದೇವತೆಗಳೇ ಇರಲಿ, ಅವ್ರು ತಪ್ಪು ಮಾಡಿದ್ರು ಅವ್ರಿಗೂ ಶಿಕ್ಷೆ ಕೊಡ್ತಾನೆ. ಅವ್ರು ಮಾಡೋದಿಲ್ಲ, ಮಾಡಿದೆ ಅವ್ರಿಗೆ ಕೊಡ್ತಾನೆ. ದ್ವೇಷ, ಅಸೂಯೆ, ಸ್ನೇಹ ಇದ್ಯಾವುದು ಮಹಾಮಹಿಮನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾದಂತಹ ಪರಮಾತ್ಮನಿಗೆ ಇಲ್ಲ. ನಿರುಪಾಧಿಕ. ನೋಡ್ರಿ, ಒಂದು ಉಪಾದಾನ ಕೊಡಬೇಕಾಗಿದ್ದರೆ, ಈಗ ಒಬ್ಬರ ಮುಖವನ್ನು ವರ್ಣನೆ ಮಾಡುವಾಗ ಚಂದ್ರನಂತೆ ಇವಳ ಮುಖ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಒಂದು ಉತ್ತಮವಾದಂತಹ ವಸ್ತು ಇದ್ದಾಗ ಆ ವಸ್ತುವನ್ನು ಇದಕ್ಕೆ ಹೋಲನೆ ಮಾಡ್ತೇವೆ. ಪರಮಾತ್ಮ ಹೇಗಿದ್ದಾನೆ? ಪರಮಾತ್ಮ ಪರಮಾತ್ಮನಂತೆ ಇದ್ದಾನೆ. ಯಾಕೆಂದರೆ ಪರಮಾತ್ಮನಿಗಿಂತ ಉತ್ತಮ ವಸ್ತುಗಳು ಇಲ್ಲೇವೇ ಇಲ್ಲ, ಉತ್ತಮ ಯಾರೂ ಇಲ್ಲೇ ಇಲ್ಲ. ಪರಮಾತ್ಮ ಹೇಗಿದ್ದಾನಪ್ಪ ಅಂದರೆ ಪರಮಾತ್ಮ ಪರಮಾತ್ಮನಂತೆ ಇದ್ದಾನೆ. ನೋಡಬೇಕು. ತುಳಸಿದಾಸತಿ ಆನಂದ देखिके मुखारविंद रघुवर छवि के समान रघुवर छवि बनिया ठुमकी चलत रामचंद्र बाजत पैंजनिया ठुमकी चलत ರಾಮಚಂದ್ರ. ತುಳಸಿದಾಸರಿಗೆ ರಾಮನ ಮೇಲೆ ಭಾಳ ಪ್ರೀತಿ. ಒಂದು ಸಲ ಅವರು ದ್ವಾರಕಕ್ಕೆ ಹೋಗಿದ್ರಂತೆ, ಮಥುರೆಗೆ ಹೋಗಿದ್ದಾರೆ. ಅಲ್ಲಿ ಕೃಷ್ಣನನ್ನ ಮುಂದೆ ನಿಂತಾಗ ಹೇಳ್ತಾ ಇದ್ದಾರೆ, ನನಗೆ ರಾಮರೂಪದಿಂದಲೇ ದರ್ಶನ ಕೊಡವು. ಪರಮಾತ್ಮ ಅವನಿಗೆ ರಾಮರೂಪದಿಂದಲೇ, ಯಾಕೆಂದರೆ ಕೃಷ್ಣನು ಬೇರೆ ಅಲ್ಲ, ರಾಮನು ಬೇರೆ ಅಲ್ಲ, ರಾಮರೂಪದಿಂದ ದರ್ಶನ ಕೊಟ್ಟಿದ. ಅವರು ರಾಮಚರಿತ ಮಾನಸದಲ್ಲಿ ರಾಮನ ಬಾಲದ ಲೀಲೆಯನ್ನು ವರ್ಣಿಸ್ತಾ ಇದ್ದಾರೆ. ಹೇಗಿದ್ದಾನೆ ಪರಮಾತ್ಮ ಅಂದರೆ, ಪರಮಾತ್ಮ ಪರಮಾತ್ಮನಂಗೆ ಇದ್ದಾನೆ. ಪರಮಾತ್ಮನ ಯಾರ ಜೊತೆ ಹೋಲಿಸೋಣ ನಾವು? ತುಳಸಿದಾಸತಿ ಆನಂದ देखिके ಮುಖಾರವಿಂದ. ನೋಡ್ರಿ, ದರ್ಶನ ಕೊಟ್ಟಿದ್ದಾನೆ ಪರಮಾತ್ಮ. ಪೂರ್ತಿ ರಾಮಾಯಣ ಬಾಲ್ಯದಿಂದ ಹಿಡ್ಕೊಂಡು ಎಲ್ಲ ದರ್ಶನ ಕೊಟ್ಟಿದ್ದಾನೆ. ಅವರು ಹಾಗೆ ಬರೆದಿದ್ದಾರೆ. ಎಷ್ಟು ಪುಣ್ಯ ಮಾಡಿರ್ಬೋದು. ಆ ರಾಮನ ಮುಖವನ್ನು ನೋಡಿ ಆನಂದ ಆಗಿದೆಯಂತ. ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಪರಮಾತ್ಮ ಮಿಂಚಿನಂತೆ ಅನಂತ ಸೂರ್ಯಪ್ರಕಾಶನಾಗಿದ್ದಾನೆ ಪರಮಾತ್ಮ. ಅವನು ದರ್ಶನ ಮಾಡಬೇಕಾದ್ರೂ ಅವನೇ ನಮ್ಗೆ ದಿವ್ಯ ಚಕ್ಷುಷು ಕೊಡಬೇಕು. ಯಾಕೆಂದರೆ ಒಂದು ಸೂರ್ಯನಲ್ಲೇ ನೋಡ್ಲಿಕ್ಕಾಗಲ್ಲ ನಾವು. ಹೋದ್ರೆ ಅಲ್ಲಿ ಈಗ ಮಧ್ಯಾಹ್ನ 12 ಗಂಟೆ ಆಗಿದೆ, ಸೂರ್ಯನ ನೋಡ್ಲಿಕ್ಕೆ ಹೋಗ್ರಿ ಕಣ್ಣು ತಾನೇ ಮುಚ್ಚಿಬಿಡತ್ತೆ, ನೋಡ್ಲಿಕ್ಕಾಗೋದಿಲ್ಲ. ಅನಂತ ಸೂರ್ಯಪ್ರಕಾಶನಾಗಿರುವಂಥ ಪರಮಾತ್ಮ ತಾನು ದರ್ಶನ ಕೊಡಬೇಕಾದ್ರೆ ನಮ್ಗೆ ಆ ಚಕ್ಷುಷ್ ಕೊಡಬೇಕು. ಅದಕ್ಕೆ ವಿಶ್ವರೂಪ ತೋರಿಸುವಾಗ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇದರಿಂದ ನಿನ್ನ ನೋಡ್ಲಿಕ್ಕಾಗೋದಿಲ್ಲ, ದಿವ್ಯ ಚಕ್ಷುಷು ಕೊಡ್ತೇನೆ ನೋಡು ಅಂತ ಹೇಳ್ತಾ ಇದ್ದ. ಕೊಟ್ಟಾಗ ಅವನ ವಿಶ್ವರೂಪವನ್ನು ನೋಡ್ಲಿಕ್ಕಾಯ್ತು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂಥವನು ಅಂತಂದರೆ ನಿರುಪಾಧಿಕ. ಪರಮಾತ್ಮ ಪರಮಾತ್ಮನಂತೆ ಇದ್ದಾನೆ. ಈ 14 ಲೋಕಗಳನ್ನು ಸೃಷ್ಟಿ ಮಾಡಿದವನು ಬ್ರಹ್ಮನ ಅಂತರ್ಗತನಾಗಿದ್ದುಕೊಂಡು ಇವನೇ. ಈ 14 ಲೋಕದಲ್ಲಿರುವ ಜೀವರಿಗೆ ಅನ್ನ ಕೊಡುವವನು, ರಕ್ಷಣೆ ಮಾಡುವವನು ಇವನೇ. ಬ್ರಹ್ಮಕಲ್ಪಾಂತದಲ್ಲಿ ಕೊನೆಗೆ ಪ್ರಳಯ ಕಾಲದಲ್ಲಿ ರುದ್ರಾಂತರ್ಗತನಾಗಿದ್ದುಕೊಂಡು ಪ್ರಳಯ ಮಾಡುವವನು ಇವನೇ. ವೇದಾಗಮ್ಯ. ಈ ಪರಮಾತ್ಮ ಹೇಗೆ ಸಿಗ್ತಾನೆ ನಮಗೆ? ವೇದಗಳ ಮುಖಾಂತರವೇ. ವೇದಗಳು ಪರಮಾತ್ಮನ ಸೃಷ್ಟಿಕಾಲದಲ್ಲಿ ಅವನ ಬಾಯಿಯಿಂದ 4 ವೇದಗಳು ಬಂದಿವೆ. ಆ 4 ವೇದಗಳಿಂದ ಪರಮಾತ್ಮ ಹೇಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ವೇದಗಳಿಂದಲೇ ಗಮ್ಯನಾಗಿದ್ದಾನೆ, ಇಂದ್ರಿಯಗಳಿಂದ ಗಮ್ಯನಾಗಿಲ್ಲ. ಅವನು ನಮಗೆ ಕಾಣಿಸ್ಬೇಕಾಗಿದ್ದರೆ ಆ ಪರಮಾತ್ಮ ತಾನು ಚಕ್ಷು ಕೊಟ್ಟಾಗಲೇ ನಮಗೆ ಕಾಣಿಸುತ್ತೆ.
ಸಂಪತ್ತನ್ನು ಕೊಡುವವನು ಇವನೇ. ಸಂಪತ್ತು ನಮಗೆ ನೋಡ್ರಿ, ಸಂಪತ್ತು ಕೊಟ್ಟು ಮಾತ್ರಕ್ಕೆ ಅದು ಅನುಭವಿಸ್ಬೇಕಾದ್ರೂ ಇವನ ಅನುಗ್ರಹ ಬೇಕು. ಶ್ರೀಮಂತರಿರ್ತಾರೆ, ಬೇಕಾದಷ್ಟು ಇರ್ತದ ದುಡ್ಡು, ಏನೋ ಕಿಟಿಕಿಟಿ, ಏನೋ ತ್ರಾಸು, ಆ ಸುಖ ಅನುಭವಿಸ್ಲಿಕ್ಕೆ ಇರಂಗಿಲ್ಲ. ಅದಕ್ಕೆ ಹೇಳುದು, ಪರಮಾತ್ಮನೇ ಸಂಪತ್ತನ್ನು ಕೊಡುವವನು ಅವನೇ, ಅದರ ಜೊತೆಗೆ ಸುಖವನ್ನು ಕೊಡುವವನು ಅವನೇ ಆಗಿದ್ದಾನೆ. ಬ್ರಹ್ಮಕಲ್ಪಾಂತದಲ್ಲಿ ಬ್ರಹ್ಮದೇವರ 100 ವರ್ಷ ಆಯುಷ್ಯದ ನಂತರ ಪ್ರಳಯ ಮಾಡುವಾಗ ವೇದಾಗಮ್ಯನಾಗಿರುವಂತಹ, ವೇದಗಳಿಂದಲೇ ಸಿಗುವಂತಹ ಈ ಪರಮ ಜಗನ್ನಾಥ ವಿಠ್ಠಲ, ಶ್ರೀ ಜಗನ್ನಾಥ ವಿಠ್ಠಲ, ಜಗನ್ನಾಥ ಜಗತ್ತಿಗೆ ಸ್ವಾಮಿಯಾದಂತಹ, ಲಕ್ಷ್ಮೀ ಪತಿಯಾದಂತಹ ಅವನೇ ವಿಠ್ಠಲನಾದಂತಹ, ತ್ರಿವಿಧರಿಗೆ, ಸಾತ್ವಿಕ ರಾಜಸ ತಾಮಸರಿಗೆ ಅವರವರಿಗೆ ನಿಜಗತಿಯ, ಸಾತ್ವಿಕರಿಗೆ ಏನು ಕೊಡಬೇಕು, ತಾಮಸರಿಗೆ ಏನು ಕೊಡಬೇಕು, ರಾಜಸರಿಗೆ ಏನು ಕೊಡಬೇಕು, ಅದಕ್ಕೆ ಹೇಳ್ತಾರೆ ಎಲ್ಲರೂ ಮೋಕ್ಷಕ್ಕೆ ಹೋಗಂಗಿಲ್ಲ. ಮೋಕ್ಷಕ್ಕೆ ಹೋಗೋ ಜೀವಿಗಳು ಬೇರೆ, ನಿತ್ಯ ಸಂಸಾರಿಗಳು ಬೇರೆ, ತಮಸ್ಸಿಗೆ ಹೋಗುವಂತಹ ಜೀವಿಗಳು ಬೇರೆ. ಅವರವರಿಗೆ ಸುಮ್ಮನೇವನು ಅಂತ ಹೇಳ್ತಾ ಇದ್ದಾರೆ. ಇದೇನೋ ನೀ ತ್ರಾಸಲ್ಲ, ಆರಾಮ್ಸೆ ಕೊಡ್ತಾನೆ ಅಂದ್ರೆ ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ. ಅನಂತ ಜೀವರಾಶಿಗಳು, ಆ ಅನಂತ ಜೀವರಾಶಿಗಳು ಅನಂತ ಜನ್ಮಗಳಲ್ಲಿ ಮಾಡಿದ ಅನಂತ ಕರ್ಮಗಳನ್ನು ನೋಡಿಕೊಂಡು ಪರಮಾತ್ಮ ಅವರವರಿಗೆ ಆ ಗತಿಯನ್ನು ಪ್ರಳಯಕಾಲದಲ್ಲಿ ಕೊಡ್ತಾನೆ ಅಂದರೆ ಪರಮಾತ್ಮನ ಮಹಿಮೆ ನಮ್ಮ ಕಲ್ಪನೆಗೆ ಮೀರಿದ್ದು. ನಾವು ಇಷ್ಟೇ ಮಾಡಬೇಕು, ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ, ನನ್ನಿಂದ ಸರಿಯಾದ ಕರ್ಮಗಳನ್ನು ಆಯಾ ದೇಶ ಕಾಲಕ್ಕನುಸಾರವಾಗಿ ಮಾಡಿಸಿ, ಎಲ್ಲ ನೀನೇ ಮಾಡ್ಬೇಕಾ, ಮಾಡಿಸಿ ನನಗೆ ಫಲವನ್ನು ನೀನೇ ಕೊಡಬೇಕಪ್ಪ ಅಂತ ಹೇಳಿ ಇಲ್ಲಿ ಬೇಡ್ಕೋಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಂಧಿಯಲ್ಲಿ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.